ಇವತ್ತು ರುದ್ರ ಅವತಾರದು ಏನೋ ಪ್ರೆಸ್ ಮೀಟ್ ಆಗ್ತಾಯಿದೆ. ಭಾಳ ಖುಷಿ ಆಗಿದೆ. ಯಾಕಂದರೆ ಮುಖ್ಯವಾಗಿ ಏನು ಹೇಳಬೇಕಂತ ಹೇಳಿದರೆ, ನನ್ನ ಪರಿಚಯ ಎಲ್ಲ ಹೇಳಿಬಿಟ್ಟಿದ್ದಾರೆ. ಆದರೂ ಸಹ ಸ್ವಲ್ಪ ಹೇಳ್ತೇನೆ. ನಾನೊಂದು ಬಿಸ್ನೆಸ್ ಮ್ಯಾನ್. ನಾನು ದಾಂಡೇಲಿ ಊರದಲ್ಲಿ ಇದ್ದವನು. ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಹೈಲೈಟು ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಯಾಕಂದರೆ ನಾನು ಆ ಊರಲ್ಲಿ ಇದ್ದು ದುಡ್ಡು ಮಾಡ್ಬೋದು. ಆದರೆ ನಾವು ಚಲನಚಿತ್ರ ಮುಖಾಂತರ ಏನು ಫೇಮಸ್ ಆಗ್ತಾ ಇದೀವಲ್ಲ, ಫೇಮಸ್ ಅಷ್ಟೇ ಅಲ್ಲ, ನಾವು ದುಡ್ಡು ಹಾಕೋದು ಅದು ಡಿಫ್ರೆಂಟ್. ಆದರೆ ನಾವು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೀವೋ ಅದು ಮುಖ್ಯ. ಅದಕ್ಕೆ ಚಲನಚಿತ್ರದಿಂದನೇ ನಾವು ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡುವಂಥದ್ದು ಅಂತ ಹೇಳಿದರೆ ಚಲನಚಿತ್ರದಿಂದಲೇ ಅಂಥೇಳಿ ನನ್ನ ವಿಚಾರ. ಅದೇ ಕಾರಣದಿಂದ ನಾನು ಬಾಲ್ಯದಿಂದನೂ ಫಿಲ್ಮ್ನಲ್ಲಿ ಕೆಲಸ ಮಾಡಬೇಕು, ಒಂದೇನೋ ಮಾಡಬೇಕಂದ್ರೆ ಆಗಲ್ಲ. ಯಾವಾಗ ಅದು ಸಮಯ ಬರ್ತದೆ ಕೂಡಿ ಅವಾಗೇ ಆಗೋದು. ಈಗ ಬಂದಿದೆ, ಅದು ಮಾಡ್ತಾಯಿದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಹೇಳಬೇಕಂತ ಹೇಳಿದರೆ, ಇಷ್ಟೆಲ್ಲ ಸೀನಿಯರ್ ಆ್ಯಕ್ಟ್ರ್ ಮಧ್ಯದಲ್ಲಿ ನಾನು ಕುಂತಿದ್ದೀನಲ್ಲ, ಅದು ನನ್ನ ಭಾಗ್ಯ ಅಂತೇನೆ ನಾನು. ಮತ್ತು ಬೇರೆ ವಿಷಯ ಅಂತ ಹೇಳಿದರೆ, ಫಿಲ್ಮ್ನಲ್ಲಿ ಏನು ಕತೆ ಇದೆ, ಕತೆ ನೋಡಿ ನಾನು ಅದಕ್ಕೆ ಎಸ್ ಅಂದೆ. ಏನೇನೋ ತೋರಿಸ್ಕೊಂಡು ದುಡ್ಡು ಮಾಡೋದಲ್ಲ, ಅದಕ್ಕೆ ಸಮಾಜದಲ್ಲಿ ಏನಾದರೂ ಅದಕ್ಕೆ ಕೊಡುಗೆ ಇರಬೇಕು. ಆ ಥರ ಫಿಲ್ಮ್ ಇದೆ, ಕತೆ ಇದೆ. ನಮ್ಮ ಡೈರೆಕ್ಟರ್ ಸರ್ ಎಲ್ಲ ಬಿಡಿಸಿ ನನಗೆ ಹೇಳಿದರು, ಈ ಥರ ಕತೆ ಇದೆ, ಹೀಗಿದೆ. ನಾನು ಅಲ್ಲಿ ಮೊದಲೇ ಅದಕ್ಕೆ ಕೇಳಿದೆ, ಇದರಿಂದ ದುಡ್ಡು ಮಾಡ್ಬೋದು ಬಿಡ್ಬೋದು ಸಪ್ರೇಟ್, ಸಮಾಜಕ್ಕೆ ಏನಿದೆ ಅದನ್ನೇ ಕೇಳೋದು ನಾನು. ಯಾಕಂದರೆ ನಾನು ಸಮಾಜಕ್ಕೆ ಬಗ್ಗೆ ನನಗೆ ಸ್ವಲ್ಪ ಇದೆ, ಅದು ಮಾಡ್ತಾ ಇರ್ತೀನಿ. ಅದು ನನಗೆ ಅದು ಈ ಫಿಲ್ಮ್ ಮುಖಾಂತರ ಮತ್ತು ಏನೋ ಭಾಳಷ್ಟು ಸಾಧನೆ ಮಾಡ್ಬೋದು ಆ ದೃಷ್ಟಿಯಿಂದ ನಾನು ಫಿಲ್ಮ್ನಲ್ಲಿ ಬಂದಿದ್ದೀನಿ. ಫಸ್ಟ್ ಇದು ಪ್ರೇಮ್ಜಿ ಪ್ರೊಡಕ್ಷನ್ ಅಂತೇಳಿ ಮಾಡಿದ್ದೀನಿ. ಒಂದೇ ಫಿಲ್ಮ್ ಸಲುವಾಗಿ ಮಾಡ್ತಾ ಇಲ್ಲ, ಇದು ಕಂಟಿನ್ಯೂ ಮಾಡ್ತಾ ಇರೋದು. ಆದರೆ ಇದು ಫಸ್ಟ್ನೇ, ಅದು ಇವತ್ತು ಈ ಒಂದನೇ, ಇದು 18-20ನೇದಂತ ಹಿಂಗೆ ಬರಬೇಕು ಮುಂದೆ. ಆ ಥರ ನನ್ನೊಂದು ಇದೆ, ಕನಸಿದೆ. ನಮ್ಮ ಟೀಮ್ ಎಲ್ಲ ಒಳ್ಳೆಯದಿದೆ, ಥೀಮ್ ಒಳ್ಳೆಯದಿದೆ, ವಿಚಾರಗಳು ಒಳ್ಳೆಯದಿದೆ, ಎಲ್ಲ ಒಳ್ಳೆಯದಿದೆ, ಎಲ್ಲ ಒಳ್ಳೆತನ ನಡೀತಾ ಇದೆ. ಎಲ್ಲರೂ ನಮಗೆ ಟೀಮ್ ವರ್ಕ್ ಎಲ್ಲ ಒಳ್ಳೇದು ಸಿಕ್ಕಿದ್ದಾರೆ. ಮತ್ತು ನಾನು ಬಾಲ್ಯದಿಂದನೂ ಶಶಿ ಸರ್ ಅವರು ಫಿಲ್ಮ್ ನೋಡ್ತಾನೆ ಇರ್ತಿದ್ದೆ. ಇವತ್ತು ಅವರು ಮಧ್ಯದೊಳಗೆ ನಾನು ಕುಂತಿದ್ದೀನಿ, ಭಾಳ ಖುಷಿ ಆಯಿತು. ತಾರಾ ಮೇಡಮ್ನು ಹಾಗೂ ಅವರು ಸಹ ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ಆದರೆ ಯಾವತ್ತೂ ಕನಸಿನಲ್ಲಿ ಕಂಡಿದ್ದಿಲ್ಲ ಈ ಒಂದು ವೇದಿಕೆ ಮೇಲೆ ಹೀಗೆಲ್ಲ ಕುತ್ಕೊಂಡು ನಾನು ಮಾತಾಡ್ಬೋದು ಅಂಥೇಳಿ. ದುಡ್ಡು ಯಾರು ಬೇಕಾದ್ರೂ ಮಾಡ್ಬೋದು. ಹೌದು, ನಾನು 50+ ಇದ್ದೇನೆ. ಆದರೆ ಎಲ್ಲ ಕರೆಕ್ಟ್ ಹೇಳಲ್ಲ, ಯಾಕಂದರೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಲ್ಲ, ಅವರೆಲ್ಲ ನೋಟ್ ಮಾಡ್ತಾರೆ ಇಷ್ಟು ಏಜ್ ಇದೆ ಅಂತೇಳಿ. ಇರಲಿ, ಆದರೆ ನಾನು ಆ್ಯಕ್ಟಿವ್ ಇದೆ. ಯಾಕಂದರೆ ಜಿಮ್ ಎಲ್ಲ ಮಾಡ್ತೇನೆ, ಎಲ್ಲ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಇದೆ, ಯಾವುದೂ ರೋಗ ಇಲ್ಲ, ಏನಿಲ್ಲ, ಏನೂ ಇಲ್ಲ. ಏನು ಬೇಕಾದ್ರೆ ಅಂದರೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ರೋಲ್ ಮಾಡ್ಲಿಕ್ಕೆ ತಯಾರಿದ್ದೀನಿ. ನಾನು ನಮ್ಮ ಡೈರೆಕ್ಟರ್ ಸರ್ಗೆ ಹೇಳಿದೆ, ಸರ್ ಇದು ನನ್ನ ಮೊದಲನೇ ಫಿಲ್ಮು, ಇದಕ್ಕೆ ನಾನು ರಿಸ್ಕ್ ಎಬ್ಸೋದಿಲ್ಲ. ನೀವು ಬೇಕಾದ್ರೆ ಯಾರು ಬೇಕಾದ್ರೆ ತೊಗೊಳ್ಳಿ ಈ ಫಿಲ್ಮ್ಗೆ. ಅಂದರೆ ರೋಲು ಭಾಳ ಇದೆ, ಅಂದರೆ ಪವರ್ಫುಲ್ ರೋಲ್ ಇದೆ. ಅವ್ರೇನು ಹೇಳಿದ್ರು, ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ನಿಮ್ಮ ಬಗ್ಗೆ ನಾನೆಲ್ಲ ಸ್ಟಡಿ ಮಾಡಿದ್ದೀನಿ, ಇಡೀ ದಾಂಡೇಲಿ ನನಗೆ ಗೊತ್ತಿದೆ, ಮತ್ತು ನೀವೆಲ್ಲ ಹೋರಾಟ ಮಾಡಿ ಬಂದವರು, ಎಲ್ಲ ಫೀಲ್ಡ್ನಲ್ಲಿ ಎಲ್ಲ ಸಾಧನೆ ಮಾಡಿದ್ದವರು, ಅದಕ್ಕೆ ನೀವು ಇದು ಮಾಡ್ತೀರಾ ಅಂತ ಹೇಳಿದ್ವಿ. ನಾನು ಹೇಳಿದೆ, ನೋಡಿ ಸರ್, ರಿಸ್ಕ್ ಬೇಡ, ಬೇಕಾದ್ರೆ ಮತ್ತು 10 ಸತಿ ಹೇಳಿದೆ. ಆದರೆ ನೀವು ಮಾಡಿ, ಆದರೆ ಅವ್ರು ಕೊಟ್ಟಿದ್ದ ಜವಾಬ್ದಾರಿ ನಾನು ನಿಭಾಯಿಸ್ತೀನಿ 100%. ಅದ್ರ ಬಗ್ಗೆ ಯಾವುದೂ ಡೌಟ್ ಇಲ್ಲ. ನಾನು ಹೇಳಿದೆ, ಹಾಗಿದ್ರೆ ಒಂದು ಕೆಲಸ ಮಾಡಿ, ನನಗೊಂದು ಫೈಟ್ ಸೀನ್ ಕೊಡ್ತೀನಿ ಅಂತ ಹೇಳಿದ್ರು. ಭಾಳ ಖುಷಿ ಆಯ್ತು ನನಗೆ. ಒಟ್ಟಾರೆ ಹೇಳ್ಬೇಕಂತ ಹೇಳಿದರೆ, ನನಗೆ ಈ ಫೈಟ್ ಇದೆ, ಯಾಕಂದರೆ ಅದು ಫೈಟ್ ಸೀನ್ ಅಂತ ಹೇಳಿದರೆ ನನಗೆ ಭಾಳ ಇಷ್ಟ. ಹೌದು, ಅದಕ್ಕೆ ನನಗೆ ಅದು ಕೊಟ್ಟಿದ್ದಾರೆ. ಮತ್ತು ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ನಿಭಾಯಿಸ್ತೀನಿ. ಯಾಕಂದರೆ ನಾನೇ ಎಲ್ಲ ಮಾತಾಡ್ತಾ ಇದ್ದೀನಿ, ಮತ್ತು ಭಾಳ ಜನ ಮಾತಾಡಬೇಕಾಗಿದೆ. ನಾನು ಎಲ್ಲರ ಹೆಸರು ಹೇಳೋದಿಲ್ಲ, ಇಲ್ಲೇ ಇದ್ದವರು ಶಶಿ ಸರ್ ಮತ್ತು ಡೈರೆಕ್ಟ್ರ್ ಇವರು ಸಂವಾದ್ ಅವರು, ಆಮೇಲೆ ಸುಪ್ರೀಂ ಹೀರೋ 38 ವರ್ಷದಿಂದ ಸತತ ಕನ್ನಡ ಪಿಕ್ಚರಕ್ಕೆ ಅಂದರೆ ಸ್ಟ್ಯಾಂಡ್ನಲ್ಲಿ ಇಟ್ಟಿದ್ದಾರೆ. ಅಂದರೆ ಸುಪ್ರೀಂ ಹೀರೋ ನಮ್ಮ ಶಶಿಕುಮಾರ್ ಸರ್ ಇದ್ದೆ ನಮ್ಮ ಫಿಲ್ಮ್ದಲ್ಲಿ ಭಾಳ ಖುಷಿಯಾಗಿದೆ. ಅದರಂತೆ ತಾರಾ ಮೇಡಮ್ ಸಹ ಇಲ್ಲಿ ಬದುಕಿ ಕುಂತಿದ್ದೀನಿ, ಭಾಳ ಖುಷಿ ಆಗ್ತಾಯಿದೆ. ಆಮೇಲೆ ಅದರಂತೆ ಸಂಗೀತಾ ಮೇಡಮ್, ಎಲ್ಲರ ಹೆಸರು ನನಗೆ ಹೇಳಿಕ್ಕೆ ಬರಲ್ಲ. ಮತ್ತು ಶಿವರಾಜ್ ಸರ್ ಇದ್ದಾರೆ, ಆಮೇಲೆ ಧೀರಜ್ ಸರ್ ಇದ್ದಾರೆ, ಶೆಟ್ಟಿ ಸರ್ ಇದ್ದಾರೆ, ವರ್ಧನ್ ಅವರಿದ್ದಾರೆ, ಮತ್ತು ಇವರು ಸಾಧನಾ ಮೇಡಮ್ ಇದ್ದಾರೆ. ಇವತ್ತು ಅಭಿಷೇಕ್ ದಾಸ್ ಅವ್ರು ಬಂದಿಲ್ಲ, ಏನೋ ಕಾರಣಾಂತರದಿಂದ ಬಂದಿಲ್ಲ. ಆದರೂ ಸಹ ನನಗೆ ಈ ಒಂದು ಫಿಲ್ಮ್ ನೋಡಿ ಏನೋ ಜಸ್ಟ್ ಇದು ಓಪನಿಂಗ್ ಮಾಡಿದ ತಕ್ಷಣ ನನಗೆ ಇಷ್ಟು ಖುಷಿ ಆಯಿತು. ಇದು ನಾನು ಫಿಲ್ಮ್ ಥಿಯೇಟ್ರಲ್ಲಿ ಬಂದಿದ್ದೇನೋ ಏನೋ ನನ್ನದೇ ಫಿಲ್ಮು ಏನು ಅಂಥೇಳಿ ನಾನೇ ಮಾಡ್ತಾ ಇರೋದು. ಅಂದರೆ ನಾನು ನಿರ್ಮಾಪಕ,
ನಿರ್ಮಾಪಕ ಅಂತ ಯಾವತ್ತೂ ಕನಸಲ್ಲಿ ನಾನು ಆಗ್ತೇನಂತ ಕಂಡಿದ್ದಿಲ್ಲ. ಓಕೆ. ಇದು ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಆಗಿದೆ, ನನಗೆ ಖುಷಿಯಾಗಿದೆ ಅಂಥೇಳಿ ಹೇಳಲಿಕ್ಕೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಬಂಧುಗಳು ಇರಲಿ ಮತ್ತು ಎಲ್ಲ ಆಗಮಿಸಿ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತಾ, ನನಗೊಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ. ಮಾಧ್ಯಮದವ್ರದ್ದೇನಾದರೂ ಪ್ರಶ್ನೆ ಇದೆಯಾ? ನಂದು 1 ನಿಮಿಷ ಸರ್. ನಿಮ್ಮ ಕ್ಯಾರೆಕ್ಟರ್ ಏನು ಒಂದು ಪ್ರಶ್ನೆ, ಯಾಕೆ ಸಿನಿಮಾ ರಂಗಕ್ಕೆ ಬಂದ್ರಿ 2ನೇ ಪ್ರಶ್ನೆ. ಅಲ್ಲ, ಯಾಕಂದರೆ ಈ ಫಿಲ್ಮ್ದಲ್ಲಿ ಸಾಕಷ್ಟು ಇಂಥ ಮೆಸೇಜ್ಗಳು ಇದ್ದಾವೆ. ಸಮಾಜದಲ್ಲಿ ಆಗುವಂಥ ಘಟನೆಗಳಿಗೆ ನಾವು ಯಾವ ಥರ ಅಂದರೆ ಮೆಸೇಜ್ ಮುಟ್ಟಿಸ್ಬೇಕು ಅಂಥದ್ದು ಇದೆ ಅದರಲ್ಲಿ ಸಾಕಷ್ಟಿದೆ, ಒಂದಂತ 2 ಅಂತಲ್ಲ. ಮತ್ತು ನನ್ನ ರೋಲಿಂಗ್ ತಾವು ಕೇಳಿದ್ರಿ, ನನ್ನ ಬಾಸಿಂಗ್ ರೋಲ್ ಅಂದರೆ ನಾ ದಾಂಡೇಲಿ ಒಳಗೆ ಯಾವ ಥರ ಇರ್ತೀನಿ ಅದೇ ಥರ ನನಗೆ ರೋಲ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್. ಅಂದರೆ ಬ್ಯಾಲೆನ್ಸಿಂಗ್ ಅಂದರೆ ನನ್ನ ಪಾಸಿಟಿವ್ ರೋಲ್ ಇದೆ, ನಾನು ಒಪ್ಕೊಂಡೆ, ವಿಲನ್ ಬೇಡ ಅಂತ ಹೇಳಿದೆ ನಾನು. ಓ ಸರ್, ಇವಾಗಲೇ ಎಲ್ಲ ಬಿಟ್ಕೊಡ್ಬೇಡಿ ಸರ್. ಇಲ್ಲ ನಾನು ಅದು ತೋರಿಸಲ್ಲ. ಅಂತಂದರೆ ಆ ಫಿಲ್ಮಲ್ಲಿ ನಂದು ಅಂದರೆ ಆ ಥರ ಹೀರೋಯಿನ್ ಇಲ್ಲ. ಸಾಂಗ್ ಇಲ್ಲ. ನೆಕ್ಸ್ಟ್ ನೋಡುವ ಸರ್, ನೆಕ್ಸ್ಟ್ ಇದೆಯಲ್ಲ ಸರ್. ಓಕೆ. ಅಲ್ಲ, ನಾವು ಆ್ಯಕ್ಟ್ ಮಾಡ್ತೀವಲ್ಲ ಸರ್, ನಮಗೆ ಜನ ಒಪ್ಪಬೇಕು, ಅವಾಗ ಮತ್ತೊಂದು ಸತಿ ಬರ್ತೀನಿ, ನಾನು ಇಲ್ಲದ ಬರಲ್ಲ. ಬರೀ ಫಿಲ್ಮ್ಗೆ ದುಡ್ಡು ಹಾಕಿ ನಾನು ಕೂತ್ಕೊಳ್ತೇನೆ. ಜನ ಒಪ್ಪಬೇಕು, ಏನು ಮಾಡಿದ್ರೆ ಒಳ್ಳೆ ಇದು ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ನಬೇಕು. ಅಲ್ಲಿವರೆಗೆ ನಾನು ಬರಲ್ಲ. ಅಲ್ಲಿ ಅಂದರೆ ನಾನು ಬರ್ತೇನೆ ಅಷ್ಟೇ. ದುಡ್ಡು ಹಾಕಿದೆ ಅಂಥೇಳಿ ನಮಗೆ ರೋಲ್ ಕೊಡೋದು ಇಲ್ಲ, ಬೇಡ, ಅವೆಲ್ಲ ಬೇಡ. ನಾನು ದುಡ್ಡು ಹಾಕ್ತೀನಿ, ಬಿಸ್ನೆಸ್ ಮಾಡ್ತೇನೆ. ಬಿಸ್ನೆಸ್ ಅಷ್ಟೇ ಅಂತಲ್ಲ, ಬಿಸ್ನೆಸ್ ಯಾರು ಬೇಕಾದ್ರೆ ಮಾಡಿ ದುಡ್ಡು ಮಾಡ್ಬೋದು, ಜೊತೆಗೆ ಸಮಾಜಕ್ಕೆ ಕೊಡುಗೆ ಇರಬೇಕು. ನನಗೆ ಇದೇ ಒಂದು ಧ್ಯೇಯ ಇದೆ ಮೊದಲಿಂದ, ಅದೇ ಅದನ್ನ ಮಾಡ್ತಾ ಬರ್ತೀನಿ ಸರ್. ಹಾಂ, ಬಜೆಟ್ ಅಂತ ಹೇಳಿದರೆ ಸರ್, ನಾವೇನು ಮಾಡ್ತೀವಿ, ಒಂದು ಬಜೆಟ್ ಮಾತಾಡ್ತೀವಿ, ಆಮೇಲೆ ಆಟೋಮೆಟಿಕ್ಲಿ ಅದು ಸ್ವಲ್ಪ ಎಕ್ಸಸ್ ಆಗ್ತಾ ಹೋಗ್ತದೆ. ಯಾಕಂದರೆ ಇನ್ನೊಂದು ಸ್ಟಾರ್ಸ್ ಎಲ್ಲ ಬರ್ತಾ ಇರ್ತಾರಲ್ಲ, ಆವಾಗ ಅದು ಎಕ್ಸಾಕ್ಟ್ಲಿ ಹೇಳಕ್ಕೆ ಬರೋಲ್ಲ. 3 ಆಗ್ಬೋದು, 4 ಆಗ್ಬೋದು, ಹೇಳಕ್ಕೆ ಬರೋಲ್ಲ. ಅದಕ್ಕೆ ನಾವು ರೆಡಿ ಇದ್ದೇನೆ, ಏನೂ ಪ್ರಾಬ್ಲಮ್ ಇಲ್ಲ. ಯಾವುದೂ ಕಾರಣದಿಂದ ಪಿಕ್ಚರ್ ರಿಲೀಸ್ ಆಗೋ ತನಕ ಯಾವುದೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರೋಲ್ಲ. ನಮಸ್ತೆ. ಸಾಧನೆ ಮಾಡೋ ಮುಂಚೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ತಪ್ಪಾಗುತ್ತೆ. ಆದರೆ ಇವತ್ತು ನಾನು ಇಂಥ ದಿಗ್ಗಜರ ಮಧ್ಯದಲ್ಲಿ ಕೂತಿದ್ದೀನಿ ಅಂದರೆ ಅದು ನನ್ನ ಸಾಧನೆಯ ಮೊದಲ ಮೆಟ್ಟಿಲು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟಪಟ್ಟು ಮೈಕ್ ಹತ್ರ ತಗೊಳ್ಳಿ ಸ್ವಲ್ಪ. ನಾವು ಇಷ್ಟಪಟ್ಟು ನೋಡಿದಂತಹ ನಟರು, ಶಶಿ ಸರ್ ಇರ್ಬೋದು, ತಾರಮ್ಮ ಇರ್ಬೋದು, ಸಂಗೀತ ಮೇಡಮ್ ಇರ್ಬೋದು, ಎಲ್ಲರೂ ಇವ್ರನ್ನೆಲ್ಲ ತೆರೆ ಮೇಲೆ ನೋಡಿದಾಗ ಆಸೆ ಆಗ್ತಿತ್ತು. ಇವ್ರ ಆ್ಯಕ್ಟಿಂಗ್ ನೋಡಿದಾಗ ನಾವು ಒಂದು ದಿವಸ ಸಿನಿಮಾ ಮಾಡಬೇಕು, ಇವರೆಲ್ಲ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಆ ಒಂದು ಕನಸು ಹೊತ್ಕೊಂಡು ಹಲವಾರು ವರ್ಷಗಳ ಹಿಂದೆ ನಾನು ಇಂಡಸ್ಟ್ರಿಗೆ ಬಂದಿದ್ದೆ. ಇವತ್ತು ಆ ಕನಸುಗಳಿಗೆ ನನ್ನ ಜೊತೆ ಸಪೋರ್ಟಾಗಿ ನಿಂತು ನಾನು ಕೇಳಿದ ಪ್ರತಿಯೊಂದಕ್ಕೂ ಇಲ್ಲ ಅಂತ ಹೇಳದೆ ಎಲ್ಲದಕ್ಕೂ ಮಾಡು ನೀನು, ನಾನು ಇದ್ದೀನಿ, ನಿನ್ನ ಜೊತೆ ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಪ್ರೊಡ್ಯೂಸರ್ ಪ್ರೇಮಾನಂದ್ ಸರ್ ಅವರು. ಹಾಗೇನೆ ಈ ಸಿನಿಮಾ ಆಗೋದಕ್ಕೆ ಮೂಲ ಕಾರಣ ಅಭಿಷೇಕ್ ಪಾಟೀಲ್ ಅಂತ ಹೇಳಿ ನಮ್ಮ ಗೆಳೆಯ. ನನಗೆ ಪ್ರೊಡ್ಯೂಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಅವರೇನೆ. ಅದೇ ರೀತಿ ಈ ಕತೆಗೆ ಬೇಕಾದಂತಹ ಒಂದು ಇದು ಡ್ಯಾನ್ಸರ್ ಕತೆ ಇದೆ. ಆ್ಯಕ್ಚುಲಿ ಒಂದು ಕಡೆ ಪೋಷಕರು ಮತ್ತು ಮಕ್ಕಳ ನಡುವೆ ನಡೆಯುವಂತಹ ಒಂದು ಪ್ರೀತಿ ವಾತ್ಸಲ್ಯ ಏನಿದೆ, ಹಾಗೂ ಪೋಷಕರು ಮಕ್ಕಳಿಗೆ ಏನೆಲ್ಲ ತ್ಯಾಗ ಮಾಡ್ಬೋದು, ಏನೆಲ್ಲ ಹೋರಾಟ ಮಾಡ್ಬೋದು ಅನ್ನೋದ್ರ ಸುತ್ತ ಹೋಗುವ ಕಥೆಯ ಜೊತೆಗೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಇದು ಕತೆ ಇದು. ಸೊ ಅದು ಆ ಒಂದು ಕತೆಗೆ ಪ್ರೇರಣೆ ಆಗಿರೋದೇ ಅವರ ಬದುಕು. ಯಾಕೆಂದರೆ ಅವರು ದಾಂಡೇಲಿ ಎಂಬ ಒಂದು ಸಣ್ಣ ಊರಲ್ಲಿ 10,000 ಸ್ಟೂಡೆಂಟ್ಸ್ಗಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ಅಭಿಷೇಕ್ ಪಾಟೀಲ್ ಅವರು. ಹಾಗೇನೆ ಇವರು ಎಲೆಮರೆ ಕಾಯಿ ಇದ್ದಂಗೆ ಇವ್ರು ಮಾಡಿರೋ ಸಾಧನೆನ ಆಚೆ ಅಂದರೆ ಜನರಿಗೆ ಗೊತ್ತಾಗಿಲ್ಲ. ಇವ್ರು ಸ್ಟೂಡೆಂಟ್ಸ್ಗಳೆಲ್ಲ ಬೇರೆ ಬೇರೆ ಜಾಗದಲ್ಲಿ ಇಡೀ ಇಂಡಿಯಾದಲ್ಲಿ ಹೋಗಿ ಎಷ್ಟೋ ಅವಾರ್ಡ್ಸ್ಗಳನ್ನು ಪಡೆದಿದ್ದಾರೆ. ಆದರೆ ಅವರಿಗೆ ಒಂದು ಸ್ಟೇಜು ಅವ್ರನ್ನ ಯಾರು ಎಲ್ಲೂ ತೋರಿಸಿಲ್ಲ. ಸೊ ನನಗೊಂದು ಖುಷಿ ಇದೆ, ನನ್ನ ಸಿನಿಮಾದಲ್ಲಿ ಅವರಿಂದ ಪ್ರೇರಣೆ ಆಗಿ ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿ. ಎರಡನೇದು ಸತೀಶ್ ಬ್ರಹ್ಮ ಅವರು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು, ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ಈ ಸಿನಿಮಾನ ಉತ್ತಮ ರೀತಿಯಲ್ಲಿ ಮಾಡೋಕ್ಕೆ, ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕೈ ಹಿಡಿದು ನನಗೆ ಅಣ್ಣನ ಥರ ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಸತೀಶ್ ಬ್ರಹ್ಮ ಅವರಿಗೆ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಅದೇ ರೀತಿ ನಾನು ತುಂಬ ಇಷ್ಟಪಡುವಂತಹ ಶಶಿಕುಮಾರ್ ಅವರು ಮತ್ತು ತಾರಮ್ಮ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಅದು ತುಂಬ ಭಾವನಾತ್ಮಕ ಒಂದು ಸನ್ನಿವೇಶ ನನಗೆ ಇಲ್ಲಿ ಕೂತಿರೋದು.
ಯಾಕೆಂದ್ರೆ ನನ್ನ ಮೊದಲ ಸಿನಿಮಾದಲ್ಲೇ ಇಂತಹ ಮಹಾ ನಟರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ನನ್ನ ಕತೆ ಕೇಳಿ ಇಷ್ಟಪಟ್ಟಿದ್ದಾರೆ, ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಅದು ನಾನು ಪಡ್ಕೊಂಡು ಬಂದಿರುವಂತಹ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ರೀತಿ ನನ್ನ ತಂತ್ರಜ್ಞರು ಮತ್ತು ಎಲ್ಲ ನಟರು, ಯಾಕಂದರೆ ನಾನು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ತುಂಬ ಹೊತ್ತು ಮಾತಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ನನಗೆ ಆ ಒಂದು ಏನು ಕಿಚ್ಚಿಡ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ ರುದ್ರಾವತಾರ ಅನ್ನೋ ಒಂದು ಈ ಸಿನಿಮಾನ, ಪ್ರತಿಯೊಬ್ಬರು ಕೂಡ ಅದೇ ರೀತಿ ನನಗೆ ಆ ಫೈರಿಂದ ಆ ಒಂದು ಕಿಚ್ಚಿಂದ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಿದ್ದಾರೆ. ಸೊ ಮೀಡಿಯಾದವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರೆ ಒಂದು ಒಳ್ಳೆಯ ಸಿನಿಮಾನ ಜನರಿಗೆ ತಲುಪಿಸ್ಬೋದು ಅನ್ನೋದು ನನ್ನ ಒಂದು ನಂಬಿಕೆ. ಧನ್ಯವಾದ. ಹಾಂ ಸರ್, ಮೊದಲನೇದಾಗಿ ರುದ್ರ ಅನ್ನೋದು ಶಿವನ ಮೂರನೆಯ ಮುಖ. ನಮ್ಮ ಸಿನಿಮಾದಲ್ಲಿ ನಾನು ಮೊದಲೇ ಹೇಳಿದೆ, ಡ್ಯಾನ್ಸ್ ಇಂದ ಪ್ರೇರಣೆ ಆಗಿದ್ದು. ಶಿವನ ಒಂದು ರೂಪ ನಟರಾಜ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಅದೇ ಒಬ್ಬ ನಟರಾಜ ಯಾವ ರೀತಿ ಶಿವನ ಒಂದು ಖುಷಿಯಾಗಿರುವಂತಹ ಒಂದು ಸಂದರ್ಭದಲ್ಲಿ ಶಿವನ ಮುಖ ಅಂತ ನಾವು ಹೇಳ್ಬೋದು. ಆ ಒಂದು ಖುಷಿಯಾಗಿರುವಾಗ ನಟರಾಜನಾಗಿ ನೃತ್ಯ ಮಾಡ್ತಾನೆ ಅಂತ. ಅದೇ ರೀತಿ ಕಷ್ಟ ಬಂದಾಗ ಅಥವಾ ಅಸುರರನ್ನು ವಧಿಸಬೇಕು ಅಂದಾಗ ಅದೇ ಶಿವ, ಅದೇ ಭಗವಂತ ರೌದ್ರಾವತಾರ ತಾಳ್ತಾನೆ. ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಯಾರೆಲ್ಲ ಮಾಡ್ತಿದ್ದಾರೋ ಅವರು ಅಷ್ಟು ಜನನು ಸಿನಿಮಾದಲ್ಲಿ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನಾನು ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ. ಅವರು ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೋಸ್ಕರ ರುದ್ರಾವತಾರ ತಾಳ್ತಾರೆ. ಅದನ್ನು ನಾನು ಸಮರ್ಪಕವಾಗಿ ಸಿನಿಮಾದಲ್ಲಿ ತೋರ್ಸೋಕೆ ಹೊರಟಿದ್ದೀನಿ. ಹಾಂ ಹೌದು, ಕಾರಣ ಇದೆ, ಹೇಳ್ತೀನಿ ನೋಡಿ. ಹಲವಾರು ಜನರಿಗೆ ಡೌಟ್ ಇದೆ, ರುದ್ರಾವತಾರ ಅನ್ನೋದು ಒಂದೇ ವರ್ಡ್ ಅಲ್ವಾ ಅಂತ. ನಾನು ಗ್ರಾಮ್ಯಾಟಿಕಲಿ ಹೇಳ್ತಾ ಇದ್ದೀನಿ, ರುದ್ರಾವತಾರ ಅನ್ನೋದು ಒಂದು ವರ್ಡ್ ಅಲ್ಲ, ರೌದ್ರಾವತಾರ ಅನ್ನೋದು ಒಂದು ವರ್ಡು. ರುದ್ರ ಅವತಾರ ಅನ್ನೋದು ಸಪ್ರೇಟ್ ವರ್ಡು. ನೀವು ಸಂಸ್ಕೃತ ಶ್ಲೋಕಗಳಲ್ಲಿ ಕೂಡ ಚೆಕ್ ಮಾಡಿ ನೋಡಿ, ಬೇಕಿದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ. ರುದ್ರ ಅವತಾರ ಅನ್ನೋದು ಸಪ್ರೇಟ್ ವರ್ಡ್. ಯಾಕಂದ್ರೆ ತುಂಬಾ ಜನ ಈ ಪ್ರಶ್ನೆ ನನಗೆ ಮಾಡಿದ್ರು, ರುದ್ರಾವತಾರ ಅಕಾರಗಮ ಸಂಧಿ ಬರುತ್ತೆ, ಸಕಾರಗಮ ಸಂಧಿ, ಅದು ಬರಲ್ಲ ರುದ್ರಾವತಾರ, ಅದು ರೌದ್ರಾವತಾರ ಅಂತ ಆಗುತ್ತೆ. ಸೊ ನನ್ನ ಟೈಟಲ್ ರುದ್ರ ಅವತಾರ, ಸಪ್ರೇಟ್ ವರ್ಡ್ಸ್. ಶಶಿಕುಮಾರ್ ಸರ್ ಕೈಯಲ್ಲಿ ಸುತ್ತಿಗೆ ಕೊಟ್ಟಿದ್ದೀನಿ ಅಂತ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಎಲ್ರಿಗೂ ಗೊತ್ತಿರುವಂಥದ್ದೇ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದೇವರ ಫೋಟೋನ ನೀವು ಒಬ್ಸರ್ವ್ ಮಾಡಿ, ಮೂರ್ತಿನ ಒಬ್ಸರ್ವ್ ಮಾಡಿ, ದೇವರು ಯಾವ ರೀತಿ ಜನರ ರಕ್ಷಕನಾಗಿರ್ತಾನೋ ಅದೇ ರೀತಿ ಕೆಟ್ಟವರನ್ನ ಧ್ವಂಸ ಮಾಡೋರು ಕೂಡ ಆಗಿರ್ತಾರೆ. ಪ್ರತಿಯೊಂದು ದೇವರ ಕೈಯಲ್ಲಿ ಒಂದು ಆಯುಧ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮಲ್ಲಿರುವಂತಹ ಮಿಡಲ್ ಕ್ಲಾಸ್ ಜನರು ಅವರಿಗೆ ಕಷ್ಟ ಬಂದಾಗ ಯಾವ ರೀತಿ ಆಯುಧವನ್ನು ಹಿಡಿದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬಹುದು ಎನ್ನುವುದರ ಪ್ರತೀಕವಾಗಿರುತ್ತೆ ಶಶಿಕುಮಾರ್ ಸರ್ ಮಾಡ್ತಾ ಇರುವಂತಹ ಕ್ಯಾರೆಕ್ಟರ್ ನನ್ನ ಸಿನಿಮಾದಲ್ಲಿ. ಯಾರು ಅದನ್ನು ನಾನು ಸಂಗೀತ ಮೇಡಮ್ಗೆ ಹೇಳಿದೆ. ನಮ್ಮ ತಂಡದಲ್ಲಿ ಕೊನೆಯದಾಗಿ ಸೇರ್ಪಡೆಯಾದಂತಹ ಆರ್ಟಿಸ್ಟ್ ಅವರು. ನಾನು ಫಸ್ಟೇ ಅನ್ಕೊಂಡಿದ್ದೆ ಸಂಗೀತ ಮೇಡಮ್ ಅವರು ಬೇಕು ಅಂತ, ಅವ್ರು ಬ್ಯುಸಿ ಇದ್ರು. ಆಮೇಲೆ ಈ ಪೋಸ್ಟರ್ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿರುವಂಥ ಪೋಸ್ಟರು, ಇದು ಇವಾಗ ಮಾಡಿದ್ದಲ್ಲ. ಇದು 1.5 ತಿಂಗಳ ಹಿಂದೆ ದಾಂಡೇಲಿಯಲ್ಲಿ ಜಾತ್ರೆ ಇತ್ತು. ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರ್ ಸರ್ ರಿಕ್ವೆಸ್ಟ್ ಮಾಡಿದ್ರು, ಎಲ್ಲ ಆರ್ಟಿಸ್ಟ್ಗಳಿರುವಂತಹ ಪೋಸ್ಟರ್ ಒಂದು ಬೇಕು, ಆ ಕಾರಣಕ್ಕೋಸ್ಕರ ಮಾಡಿರುವಂಥ ಪೋಸ್ಟರ್ ಅದು. ಆ ಟೈಮಲ್ಲಿ ಅವರು ಸಂಗೀತ ಮೇಡಮ್ ಆನ್ ಬೋರ್ಡ್ ಆಗಿರಲಿಲ್ಲ. ಆ್ಯಂಡ್ ಅವ್ರ ಹತ್ರ ನಾನು ಕ್ಷಮೆ ಕೂಡ ಕೇಳಿದೆ ಇವತ್ತು ಬಂದ ತಕ್ಷಣ. ಮೇಡಮ್ ಮತ್ತೊಮ್ಮೆ ಸಾರಿ ಕೇಳ್ತಾ ಇದ್ದೀನಿ, ಕ್ಷಮಿಸಿ. ಅದು ನೀವು ಸಿನಿಮಾದಲ್ಲಿ ನೋಡಿ. ಡ್ಯಾನ್ಸ್ ಮಾಸ್ಟರ್ ಅಂತ ನಾನು ಹೇಳಿದೆ, ಅದು ಶಶಿಕುಮಾರ್ ಸರ್ ಅಂತ ನಾನು ಹೇಳಿಲ್ಲ. ಅದು ಏನೇ ಇರ್ಬೋದು, ನೀವು ಸಿನಿಮಾದಲ್ಲಿ ನೋಡ್ಬೋದು. ಸರ್ ಮುಂದಿನ ಸೋಮವಾರದಂದು ಸ್ಟಾರ್ಟ್ ಆಗ್ತಾ ಇದೆ. ಹೇಳಿ. ನಿಮ್ಮ ಕಲ್ಚರಲ್ ಬ್ಯಾಕ್ಗ್ರೌಂಡ್, ನೀವು ಬೆಳೆದು ಬಂದ ರೀತಿ ಕೇಳ್ತಿದ್ದೀರಾ? ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ಬೇಕು ನಂಗೆ ಗೊತ್ತಿಲ್ಲ. ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಚೆನ್ನಾಗೇ ಇರುತ್ತೆ. ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ. ಇನ್ನು ಯಾವ ಅರ್ಥದಲ್ಲಿ ಹೇಳಬೇಕು ನಂಗೆ ಗೊತ್ತಿಲ್ಲ ಕಲ್ಚರಲ್ ಬ್ಯಾಕ್ಗ್ರೌಂಡ್. ಓಕೆ, ಮಂಗಳೂರಲ್ಲಿ ಕೇಳ್ತಾ ಇದ್ದೀರಾ? ಅಲ್ಲ, ಯಾವ ಊರಿಂದ ಯಾವ ಊರಿಗೆ ಬಂದ್ರಿ, ಏನ್ ಕೆಲಸ ಮಾಡ್ಕೊಂಡು ಇಲ್ಲಿ ತನಕ ಬಂದ್ರಿ? ಓಕೆ, ನನ್ನ ಬ್ಯಾಕ್ಗ್ರೌಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅಲ್ಲ. ಓಕೆ, ನಾನು ಓಕೆ, ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.
ಹಾಂ ವ್ಯಾಖ್ಯಾನ. ಹೌದು. ಓಕೆ, ನಾನು ಹೇಳ್ಬಿಡ್ತೀನಿ, ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನೀವು ಜಾತಿ ಧರ್ಮದ ಬಗ್ಗೆ ಕೇಳಿದ್ದಲ್ಲ ಅಂತ ಹೇಳಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ನನ್ನ ಜಾತಿ ಯಾವುದು ಅಂತ ಹೇಳಿ ನನಗೆ ಗೊತ್ತಾಗಿದ್ದೆ ಬೆಂಗಳೂರಿಗೆ ಬಂದಮೇಲೆ. ನಮ್ಮೂರಲ್ಲಿ ನಂಗೆ ಗೊತ್ತಿರಲಿಲ್ಲ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರಲಿಲ್ಲ. ನಾನು ಬಹಳ ಸಣ್ಣ ವಯಸ್ಸಿಂದ ರಾಮಾಯಣ, ಮಹಾಭಾರತ, ಅದೇ ರೀತಿ ಕುರಾನು, ಬೈಬಲ್ಲು ಎಲ್ಲನೂ ಓದಿ ಬಂದಿದ್ದೀನಿ. ನಾನೊಬ್ಬ ಮುಸ್ಲಿಂ ಆ್ಯಕ್ಚುಲಿ, ನಾನು ಅದನ್ನು ಹೇಳೋಕ್ಕೆ ಇಂಜರಿ ಅಲ್ಲ. ಆದರೆ ಯಾವತ್ತೂ ಕೂಡ ನನ್ನನ್ನು ನಾನು ಒಬ್ಬ ಭಾರತೀಯ ಸಂಸ್ಕೃತಿಯಿಂದ ದೂರ ಇರೋನು ಅಂತ ನಾನು ಅನ್ಕೊಂಡಿಲ್ಲ. ಸಣ್ಣ ವಯಸ್ಸಲ್ಲೇ ನನಗೆ ನನ್ನ ಅಪ್ಪ ಅಮ್ಮನೇ ರಾಮಾಯಣ, ಮಹಾಭಾರತ ಪುಸ್ತಕ ಕೊಟ್ಟು ಓದಿಸಿದ್ದಾರೆ. ಸೊ ಎಲ್ಲ ಸಂಸ್ಕೃತಿಯನ್ನು ನನಗೆ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಶಿವನ ಬಗ್ಗೆ ಪ್ರತ್ಯೇಕವಾಗಿ ನನಗೆ ಬಹಳ ಪ್ರೀತಿ ಇದೆ. ಬಹಳ ಸಣ್ಣ ವಯಸ್ಸಿಂದ ನಾನು ಏನೇ ಮಾಡಿದ್ರೂ ಅದಕ್ಕೆ ಒಂದು ಶಿವನ ಒಂದು ರೂಪಕವನ್ನು ಇಟ್ಕೊಂಡು ನಾನು ಇಮ್ಯಾಜಿನ್ ಮಾಡ್ತೀನಿ. ಕತೆ ಬರೆದಾಗ ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲಿ ಒಂದು ಶಿವ ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಇವತ್ತು ನನಗೆ ಖುಷಿ ಇದೆ, ಅದು ಸಿನಿಮಾ ರೂಪಕ್ಕೆ ಬರ್ತಾ ಇದೆ. ಆ್ಯಂಡ್ ರುದ್ರಾವತಾರ ಅನ್ನುವಂಥ ಒಂದು ಪವರ್ಫುಲ್ ಟೈಟಲ್ ಸಿಕ್ಕಿದೆ. ದೊಡ್ಡ ಹಾಂ, ಯಾವ ಥರ ಸರ್ ಡಿಸೈನು? ಪೋಸ್ಟರ್ ಡಿಸೈನ್ ಕೇಳ್ತಿದ್ರೆ ಸಿನಿಮಾದ ಕ್ಯಾರೆಕ್ಟರ್ ಡಿಸೈನಾ? ಓಕೆ, ಈಗ ನಾನು ಮೊದಲು ಹೇಳಿದೆ ನಿಮಗೆ ನಟರಾಜ ಮತ್ತು ರುದ್ರ ಅವತಾರ, ಶಿವನ ಅವತಾರಗಳನ್ನು. ಈಗ ತಾಂಡವ ಅಂತ ಹೇಳಿ ಬಂದರೆ ಅದು ಒಂದು ನೃತ್ಯದ ರೂಪಕನೇ. ಸೊ ನನ್ನ ಸಿನಿಮಾದಲ್ಲಿ ಯಾವ ರೀತಿ ಶಿವ ಸಾಂತ್ವನದಲ್ಲಿದ್ದಾಗ ನಟರಾಜನಾಗಿರ್ತಾನೋ ಅದೇ ರೀತಿ ಅವನು ಕೋಪದಲ್ಲಿದ್ದಾಗ ಅವನು ರುದ್ರ ತಾಂಡವ ಕೂಡ ಆಡ್ತಾನೆ. ಅದೇ ನಮ್ಮ ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ಆಗಿರುತ್ತೆ. ಅದು ನೀವು ನೋಡ್ಬೋದು ಸಿನಿಮಾದಲ್ಲಿ. ಇನ್ನು ಕೇಳಿದ್ರೆ ಇಡೀ ಕತೆ ಹೇಳಬೇಕಾಗತ್ತೆ. ಖಂಡಿತ ಕಾಣ್ಬೋದು, ಖಂಡಿತ ಕಾಣ್ಬೋದು. ಮತ್ತು ಶಶಿಕುಮಾರ್ ಸರ್ ಒಬ್ಬರನ್ನೇ ಅಲ್ಲ, ಇದರಲ್ಲಿ ಸರ್ಪ್ರೈಸ್ ಏನಂದ್ರೆ 3 ಜನರನ್ನ ನೀವು ಶಿವನ ರೂಪಕವಾಗಿ ಕಾಣ್ಬೋದು. ಅದರಲ್ಲಿ ನಂಬರ್ 1 ಅಲ್ಲಿ ನಮ್ಮ ಶಶಿ ಸರ್ ಇರ್ತಾರೆ, ಸುಪ್ರೀಂ ಹೀರೋ ಶಶಿ ಸರ್. ತಾರಾ ಮೇಡಮ್ ಅವರು, ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ನಾನು ಯಾವುದೇ ಒಂದು ಅಮ್ಮನ ಪಾತ್ರ, ಅಕ್ಕನ ಪಾತ್ರ ಯಾವತ್ತಾದ್ರೂ ಕಲ್ಪನೆ ಮಾಡಿದಾಗ ನನಗೆ ಅಲ್ಲಿ ಕಾಣಿಸೋದು ತಾರಮ್ಮ. ನನಗೇನು ಇಷ್ಟ ಅಂದರೆ ತಾರಮ್ಮ ಅವ್ರದ್ದು, ಅವರು ಬಹಳ ಸಿಂಪಲ್ ಆಗಿ ಕಾಮಿಡಿ ಮತ್ತು ಇಮೋಷನ್ ಎರಡನ್ನೂ ಕೂಡ ಬಹಳ ಸಣ್ಣ ಒಂದು ಆ್ಯಕ್ಟಲ್ಲೇ ಹೇಳ್ಕೊಡ್ತಾರೆ, ಅಂದರೆ ವ್ಯಕ್ತಪಡಿಸ್ತಾರೆ. ಸೊ ಅವರು ಪಟಪಟ ಅಂತ ಮಾತಾಡ್ತಾರೆ. ಕಾಮಿಡಿ ಇದ್ರೂ ಅಳು ಕೂಡ ಅಷ್ಟೇ. ಅವರು ಅಳೋ ಮುಂಚೆನೆ ಎದುರುಗಡೆ ಇರೋರನ್ನ ಅಳಿಸ್ಬಿಡ್ತಾರೆ. ಇದು ನಾನು ಅಬ್ಸರ್ವ್ ಮಾಡಿರೋದು, ನನ್ನ ಒಂದು ಪರ್ಸ್ನಲ್ ಆಗಿ ಅಬ್ಸರ್ವೇಷನ್ನು. ಸೊ ಇಲ್ಲಿ ತಾರಮ್ಮನನ್ನ ಮೊದಲು ನಾನು ಒಂದು ಕಾಮಿಡಿ ಆ್ಯಂಗಲಲ್ಲಿ ತಗೊಂಡೋಗ್ತಾ ಇದ್ದೀನಿ ಕಥೆಯಲ್ಲಿ. ಆದರೆ ಕೊನೆಗೆ ಸಿನಿಮಾ ಮುಗಿಯುವಷ್ಟರಲ್ಲಿ ಅವರನ್ನು ಕೂಡ ನೀವು ಒಂದು ಏನು ಹೇಳ್ಬೋದು, ಒಂದು ರೌದ್ರಾವತಾರದ ಒಂದು ಪ್ರತೀಕವಾಗಿ ನೋಡ್ಬೋದು. ಎಲ್ಲ ಬೆಂಗಳೂರಲ್ಲೇ ನಡೆಯುತ್ತೆ ಸರ್. ಟೋಪೋಗ್ರಫಿ ಎಲ್ಲ ಬೆಂಗಳೂರಿದೆ. ಬೆಂಗಳೂರು ಔಟ್ಸ್ಕರ್ಟು ಮತ್ತು ಬೆಂಗಳೂರು ಸಿಟಿ ಒಳಗಡೆ ನಡೆಯುವಂಥ ಕತೆ. ಹಾಂ ಹಾಂ, ಅದು ಸಿನಿಮಾದಲ್ಲಿ ನೋಡಿ ಸರ್, ಏನಾದರೂ ಇರ್ಬೋದು, ಫ್ಯಾನ್ಸಿ ಡ್ರೆಸ್ ಆದರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಓಕೆ ಸರ್, ಸಾಂಗ್ಸು 6 ಸಾಂಗ್ಸ್ ಇದೆ. ಎಲ್ಲ ಜಾನರ್ ಸಾಂಗ್ಸ್ಗಳು ಕೂಡ ಇರ್ತವೆ ಸಿನಿಮಾದಲ್ಲಿ. ನನ್ನ ಎಜುಕೇಷನಿಗೂ ಸಿನಿಮಾಗೂ ಸಂಬಂಧ ಇಲ್ಲ, ಆದರೂ ಕೇಳಿದರೆ ನಾನು ಗ್ರ್ಯಾಜುಯೇಷನ್ ಮಾಡಿದ್ದೀನಿ ಸರ್. ಗ್ರಾಜುಯೇಷನ್ ಇನ್ ವಿಚ್ ಅಂತ ಕೇಳ್ತಿದ್ದಾರೆ. BA ಸೈಕಾಲಜಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಫೀಲಿಂಗ್ ಏನಂದರೆ ನಂಗೆ ತುಂಬ ಜೆಲಿಸ್ ಆಯಿತು. ಯಾಕಂದರೆ ಎಷ್ಟು ಚೆನ್ನಾಗಿರೋ ಕಂಟೆಂಟ್ ಇದೆ. ಫಸ್ಟ್ ಟೈಮ್ ತಾರಾ ಮೇಡಮು ಅಪ್ಪ ಎಷ್ಟೊಂದು ವರ್ಷಗಳಾದಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇದ್ದಾರೆ. ಆ್ಯಂಡ್ ಅಪ್ಪನಿಗೆ ಹೇಳ್ತಾನೆ ಬರ್ತಾ ಇದ್ದೀನಿ, ಡ್ಯಾಡೀಸ್ ಬೇರೆ ಪಾತ್ರ ಮಾಡಿ, ಅಪ್ಪನ ಪಾತ್ರ, ಈ ಪಾತ್ರ, ಆ ಪಾತ್ರ ಬಿಟ್ಬಿಟ್ಟು ಬೇರೆ ಮಾಡಿ, ಏನೋ ಸ್ವಲ್ಪ ಡಿಫ್ರೆಂಟ್ ಲುಕ್ ಮಾಡಿ ಅಂತ. ಸೊ ವೆರಿ ವೆರಿ ಹ್ಯಾಪಿ ಸರ್, ತುಂಬ ಚೆನ್ನಾಗಿ ಕಾಣಿಸ್ತೀರ ಅಪ್ಪನ್ನ. ಆ್ಯಂಡ್ ಥ್ಯಾಂಕ್ ಯು ರೆಡಿ. ಅಟ್ಲೀಸ್ಟ್ ನಾನು ಕೇಳಿದ್ದಕ್ಕೇನೋ ಮಾಡಿದ್ದೀರಾ ಇವತ್ತು. ನೋಡಿ, ಥ್ರೆಟ್ಟು ಎಲ್ಲರೂ ಕವರ್ ಮಾಡಿ ಮನೆಗೆ ಬಾ ಮಾಡ್ತೀನಿ ನಿಂಗೆ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಆದರೆ ನೆಕ್ಸ್ಟ್ ಟೈಮ್ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಸೊ ಎನಿವೇ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ. ಫಸ್ಟೇ ಸ್ಟೇಜ್ ಮೇಲೆ ಬಂದಾಗ ಸರ್ಗೆ ಹೇಳಿದೆ, ತುಂಬ ಐ ಆಮ್ ಫೀಲಿಂಗ್ ವೆರಿ ವೆರಿ ಜೆಲಸ್ ಸರ್ ಅಂತ. ಈ ಸೆಟ್ ಡೋಂಟ್ ವರಿ, ವಿಲ್ ಡೂ ಅ ಮೂವಿ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ದಾರೆ. ಸೊ ಐ ಹೋಲ್ಡ್ ಯು ಆನ್ ಟು ದಟ್ ಸರ್. ಆ್ಯಂಡ್ ಅಫ್ಕೋರ್ಸ್ ಪ್ರೊಡ್ಯೂಸರ್ ಸರ್, ಯು ವೆರಿ ಯಂಗ್. ಅವ್ರ ಸರ್ ಹೇಳ್ದಂಗೆ ತುಂಬ ಯಂಗಾಗಿ ಕಾಣಿಸ್ತಾ ಇದ್ದೀರಾ. ಅಪ್ಪನ ಏಜ್ ಥರ ಗೊತ್ತೇ ಆಗಲ್ಲ. ಐ ಥಾಟ್ ಯು 30-40 ಅರೌಂಡ್ ಮೈ ಏಜ್. ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್. ಆಸಮ್ ಸರ್. ಅಷ್ಟೇ ಸರ್, ತುಂಬ ಜೆಲಿಸ್ ಆಗಿದೆ. ಬಟ್ ಇಟ್ಸ್ ಓಕೆ, ಅಪ್ಪನ ಮೂವಿ ಅಲ್ಲ, ಪರವಾಗಿಲ್ಲ, ಚೆನ್ನಾಗಿ ಹೋಗಲಿ. ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ಶಶಿ ಸರ್ ಜೊತೆಗೆ ನಾನು ಮೊದಲ ಬಾರಿಗೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ತಾರಮ್ಮ ಜೊತೆಗೆ 1-2 ಮೂವಿ ನಾವು ಜೊತೆಗೆ ಮಾಡಿದ್ವಿ. ನಾವು ಸಂಗೀತ ಮೇಡಮ್ ಜೊತೆಗೆ ಮಾಡಿದ್ದೀವಿ. ಫ್ರೆಂಡ್ ವರ್ಧನ್ ಜೊತೆಗೆ ಸಿಕ್ಕಾಪಟ್ಟೆ ಮೂವಿ ಮಾಡಿದ್ದೀವಿ ನಾವು. ತುಂಬ ಖುಷಿ ಏನಂತಂದರೆ
ನನಗೆ ಫಸ್ಟ್ ಸವದವರ ಕತೆ ತುಂಬ ಇಷ್ಟ ಆಗಿದೆ, ಬಟ್ ಅವ್ರು ನರೇಷನ್ ಮಾಡೋ ಸ್ಟೈಲ್ ಇನ್ನೂ ತುಂಬ ನನಗೆ ತುಂಬ ಖುಷಿ ಆಗಿದೆ. ಯಾಕಂದರೆ ಮೂವಿಯಲ್ಲಿ ಆ ಥರದ ಒಂದು ಜಿಸ್ಟ್ ಇದೆ, ಮತ್ತು ಇನ್ನೊಂದು ತುಂಬ ಲಾಜಿಕಲ್ ಆಗಿದೆ. ಯಾವುದು ಕೂಡ ಅನ್ನೆಸೆಸರಿ ಅಂತ ಇಲ್ಲ ಸೀನ್ಸ್. ನನಗೆ ಯಾವ್ಯಾವ ಸೀನ್ಸ್ ಹೇಳಿದ್ದಾರೆ ಆ ಸೀನ್ಸ್ ಎಲ್ಲ ಅಷ್ಟು ಲಾಜಿಕಲ್ ಆಗಿದೆ. ಅಂದರೆ ಅವರ ವಿವೇಚನೆ, ಅವರ ಶಕ್ತಿ ಆ ಒಂದು ಸ್ಕ್ರಿಪ್ಟಲ್ಲಿ ಕಾಣಿಸ್ತಾ ಇದೆ. ಸೊ ಮುಖ್ಯವಾಗಿ ಏನು ಹೇಳ್ಬೇಕಂತಂದರೆ ಶಶಿಕುಮಾರ್ ಸರ್ ಆಗಿರ್ಬೋದು, ತಾರಮ್ಮ ಆಗಿರ್ಬೋದು, ಇವರು ಸೂಪರ್ಬ್. ಬಟ್ ಅವರ ಕ್ಯಾರೆಕ್ಟರ್ಸ್ ಈ ಮೂವಿಯಲ್ಲಿ ಇನ್ನೂ ಸೂಪರ್ಬ್ ಆಗಿದೆ. ನಿಮ್ಗೆಲ್ಲ ತುಂಬ ಎಂಜಾಯ್ ಮಾಡ್ತೀರಿ ನೀವೆಲ್ಲ. ಥ್ಯಾಂಕ್ ಯು ಬಂದಿರೋದಕ್ಕೆ. ಅಗೇನ್ ಸವಾದ್ ಸರ್ಗೆ, ಡೈರೆಕ್ಟರ್ಗೆ ಥ್ಯಾಂಕ್ ಯು. ಒಂದು ಅದ್ಭುತವಾಗಿರುವಂಥ ಒಂದು ಪಾತ್ರನ ಕೊಟ್ಟಿದ್ದಾರೆ. ನಾರ್ಮಲ್ ನೆಗೆಟಿವ್ ರೋಲ್ ಮಾಡ್ತಿದ್ದೆ, ಇದೊಂದು ಪಾಸಿಟಿವ್ ಥರದೊಂದು ಕ್ಯಾರೆಕ್ಟರ್. ಆ್ಯಕ್ಚುಲಿ ಅಗೇನ್ ನಾನು ಆದಿತ್ಯ ಆ್ಯಕ್ಚುಲಿ ವಿಲನ್ ರೋಲ್ ಮಾಡಿದ್ದೀನಿ ರಾಶಿನಲ್ಲಿ. ಅವ್ರ ತಂದೆ ಜೊತೆ ಪಾಸಿಟಿವ್ ರೋಲ್ ಮಾಡ್ತಾಯಿದ್ದೀನಿ. ಹಾಗೆ ಶಶಿಕುಮಾರ್ ಜೊತೆ, ತಾರಮ್ಮ ಜೊತೆ, ಸಂಗೀತ ಮೇಡಮ್ ಜೊತೆ, ಯಶ್ ಜೊತೆ ಕೆಲಸ ಮಾಡ್ತಾನೆ ಇರ್ತೀನಿ ಅವಾಗ. ಇವ್ರ ಜೊತೆ ಮೊದಲೇ ಬಾರಿ ಕೆಲಸ ಮಾಡ್ತಾಯಿದ್ದೀನಿ. ಭಾಳ ಖುಷಿ ಇದೆ. ಅಗೇನ್ ಭಾಳ ಹೆಮ್ಮೆ ಇದೆ. ಅವ್ರನ್ನೆಲ್ಲ ನೋಡಿಕೊಂಡು, ಸ್ಕ್ರೀನಲ್ಲಿ ನೋಡಿಕೊಂಡು ಶಶಿಕುಮಾರ್ ಸರ್ ಅಂತೂ ಭಾಳ ಇನ್ಸ್ಪೈರ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಏನೂ ಇಲ್ಲದೆ ಬರಿಗೈಲಿ ಬಂದರು ಹುಡುಗರು ಚಿತ್ರರಂಗಕ್ಕೆ. ಅದೇ ಥರ ಶಶಿಕುಮಾರ್ ಸರ್ ಕೂಡ ಅದೇ ಥರ, ಅಥವಾ ತಾರಮ್ಮ ಮೇಡಮ್ ಆಗಿರ್ಬೋದು, ಅವರು ಕೂಡ ಸಿನಿಮಾಗೆ ನಾವು ಅವ್ರ ಹಿಸ್ಟ್ರಿ ಎಲ್ಲ ಗೊತ್ತಿದೆ ನಮಗೆಲ್ಲ. ಹೆಂಗೆ ಚಿತ್ರರಂಗಕ್ಕೆ ಬಂದಿದ್ದಾರೆ, ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಈ ಹಂತಕ್ಕೆ ಬರೋಕ್ಕೆ ಎಷ್ಟೆಷ್ಟು ಕಷ್ಟಪಟ್ಕೊಂಡು ಬಂದಿದ್ದಾರೆ ಅಂತೇಳಿ. ಸೊ ನಿಮ್ಮನ್ನೆಲ್ಲ ಇನ್ಸ್ಪೈರ್ ಆಗಿ ತಗೊಂಡು ನಾವು ಇವತ್ತು ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದೀವಿ. ಚಿತ್ರರಂಗಕ್ಕೆ ಕೆಲಸ ಕೂಡ ಕೊಟ್ಟಿದೆ ನಮಗೆ. ಇಡೀ ಚಿತ್ರರಂಗಕ್ಕೂ ಥ್ಯಾಂಕ್ ಯು. ಅಗೇನ್ ಸವತ್ ಸರ್ಗೆ, ಇಡೀ ತಂಡಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರಿಗೂ. ಆ್ಯಂಡ್ ಬ್ಯೂಟಿಫುಲ್ ರೋಲು, ಅಗೇನ್ ಬ್ಯೂಟಿಫುಲ್ ಸ್ಕ್ರಿಪ್ಟು. ಶಶಿಕುಮಾರ್ ಸರ್ನ ನಾವು ಇದುವರೆಗೂ ಸ್ಕ್ರೀನ್ ಮೇಲೆ ಆ ಥರದೊಂದು ರೋಲಲ್ಲಿ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಆ ಥರದೊಂದು ರೋಲಲ್ಲಿ ಮಾಡ್ತಿದ್ದಾರೆ. ಸವತ್ ಸರ್ ಒಳ್ಳೇದಾಗಲಿ. ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಬ್ಯೂಟಿಫುಲ್ ಕ್ಯಾರೆಕ್ಟ್ರು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಿಮ್ಮ ಬೆಂಬಲಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ರುದ್ರಾವತಾರ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸವಾದ್ ಸರ್ಗೆ ಹಾಗೆ ಪ್ರೇಮಾನಂದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಶಶಿಕುಮಾರ್ ಸರ್ನ ಚಿಕ್ಕ ಹುಡುಗಿಯಿಂದಾಗ್ಲಿಂದ ಅವ್ರ ಮೂವೀಸ್ ಎಲ್ಲ ನೋಡ್ಕೊಂಬಂದು ಇವತ್ತು ಅವ್ರ ಜೊತೆನೇ ಸ್ಕ್ರೀನ್ ಶೇರ್ ಮಾಡೋಕ್ಕೆ ತುಂಬ ಖುಷಿ ಇದೆ. ಈ ಮೂವಿಯಲ್ಲಿ ಅವ್ರ ಮಗಳು ಪಾತ್ರ ಮಾಡ್ತಾ ಇದ್ದೀನಿ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಅಂಥ ಒಳ್ಳೆ ಪಾತ್ರ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಹಾಗೆ ತಾರಮ್ಮ, ಸಂಗೀತ ಮ್ಯಾಮ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಿ ತುಂಬ ಖುಷಿಯಾಗಿದೆ. ಮುಂದೆ ಕೂಡ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ನಿಮ್ಮೆಲ್ಲರೂ ಬೆಂಬಲ, ಸಪೋರ್ಟ್ ಹೀಗೆ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ಸವಾದ್ ಅವರೇ ತುಂಬ ಚೆನ್ನಾಗಿದೆ. ಮೋಷನ್ ಪೋಸ್ಟರ್ ಆ್ಯಕ್ಚುಲಿ ತುಂಬ ಇನೋವೇಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಸಿನಿಮಾ ಹೇಗೆ ಬರ್ಬೋದು ಅಂತ. ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಸ್ವಾದ್ ಅವ್ರನ್ನ ಮನೆಗೆ ಬಂದಾಗ ತುಂಬ ಕಲ್ಚರ್ ಇರೋವಂಥ ಮನುಷ್ಯ, ಎಷ್ಟು ಒಂಥರ ಸಾಫ್ಟ್ ಪರ್ಸನ್. ತುಂಬಾ ಖುಷಿ ಆಯಿತು. ಅವ್ರ ಜೊತೆ ನಾನು ವರ್ಕ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದಾಗೂ ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ. ಆಮೇಲೆ ತಾರಮ್ಮನ ಜೊತೆ ನಾನು ಫಸ್ಟ್ ಮಾಡಿದ ಪೂರ್ಣ ಸತ್ಯ ಸಿನಿಮಾ. ಅದಾದಮೇಲೆ ಇವತ್ತು ಒಟ್ಟಿಗೆ ಒಂದು ಸಿನಿಮಾ. ಈಗ ತುಂಬ ವರ್ಷಗಳ ನಂತರ ತಾರಮ್ಮನ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಶಶಿ ಸರ್ ಮಗನ ಜೊತೆ ಮಾಡಿದ್ದೆ. ಸೊ ಫಸ್ಟ್ ಟೈಮ್ ಶಶಿ ಸರ್ ಜೊತೆ ಕಾಂಬಿನೇಷನ್ ಆಗಿ ಮಾಡ್ತಾ ಇದ್ದೀನಿ. ಖುಷಿ ಆಗ್ತಿದೆ. ಇವ್ರ ಬಗ್ಗೆ ಹೇಳುವಾಗ ಈಸ್ ವೆರಿ ಗುಡ್ ಆರ್ಟಿಸ್ಟ್. ಆಮೇಲೆ ಸರ್ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ಒಳ್ಳೇದಾಗಲಿ ಕಂದ. ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಸವಾದ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಇದು ಫಸ್ಟ್ ಟೈಮ್ ನಾನೊಂದು ಫಿಲ್ಮಲ್ಲಿ ಪಾರ್ಟ್ ಆಗಿರೋದು ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ದಿಸ್. ಆ್ಯಂಡ್ ನನಗೆ ಯಾವ ಕ್ಯಾರೆಕ್ಟರ್ ಸಿಕ್ಕಿದೆ, ಇಟ್ಸ್ ಎಕ್ಸಾಕ್ಟ್ಲಿ ಹೌ ಐ ಆಮ್ ಇನ್ ಮೈ ರಿಯಲ್ ಲೈಫ್. ಸೊ ಅದಕ್ಕೆ ಇನ್ನೂ ಕೂಡ ರಿಲೇಟ್ ಆಗ್ತೀನಿ ಈ ಕ್ಯಾರೆಕ್ಟರ್ಗೆ. ಆ್ಯಂಡ್ ಯಾ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಯಾ, ಥ್ಯಾಂಕ್ ಯು. ಹೌದಾ? ಓಕೆ, ಥ್ಯಾಂಕ್ ಯು. ಸೊ ಹಾಗಾದರೆ ಅದ್ರದ್ದು ಒಂದು ಎಲಿಮೆಂಟ್ಸ್ ನೋಡಬಹುದೇನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಆಲ್ ದ ವೆರಿ ಬೆಸ್ಟ್ ಸಾಧನಾ. ಆ್ಯಂಡ್ ಪ್ರಜ್ಞಾ, ತಮ್ಮ ಪಾತ್ರ ಸಿನಿಮಾ ಬಗ್ಗೆ. ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ನಂಗೆ ನಿಜವಾಗ್ಲೂ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಪ್ರೆಸ್ ಮೀಟ್. ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಸವಾದ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಈ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡೋದಕ್ಕೆ. ಇಂಥ ದೊಡ್ಡ ಗಣ್ಯರ ಜೊತೆಗೆ ನಾನು ಈ ಸ್ಟೇಜ್ ಶೇರ್ ಮಾಡ್ತಿರೋದು ನನ್ನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಕೂಡ ನನ್ನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಅಬ್ಬಾ, ಯಾವುದೋ ಒಂದು ಎಕ್ಸಾಮ್ ಬರ್ದಂಗೆ ಆಯ್ತು ನನಗೀಗ. ಮೊದಲನೇದಾಗಿ ನಿರ್ಮಾಪಕನ ಮೊಟ್ಟ ಮೊದಲ ಬಾರಿ ಭೇಟಿ ಮಾಡ್ತಿದ್ದೀನಿ. ಪ್ರೇಮ್ಜಿ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಹೆಜ್ಜೆಗಳು ಮುಂದೆ ನೀವು ಇದು ಮೊದಲ ಹೆಜ್ಜೆ ಅಂದಿದ್ದೀರಿ, ಮತ್ತು ಇನ್ನೂ ಅನೇಕ ಸಿನಿಮಾಗಳನ್ನು, ಕನ್ನಡ ಸಿನಿಮಾಗಳನ್ನ ಮಾಡಬೇಕು ಅಂತ ಹೊರಟಿದ್ದೀರಿ. ಎಲ್ಲ ನಿಮ್ಮ ಸಿನಿಮಾಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಆಮೇಲೆ ನಿರ್ದೇಶಕ, ಅಫ್ಕೋರ್ಸ್ ಈ ಹುಡುಗ ನನಗೆ
ಸತೀಶ್ ಬ್ರಹ್ಮ ಅವರು ನನಗೆ ಫೋನ್ ಮಾಡಿ ಹೊಸ ನಿರ್ದೇಶಕರು, ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದಾರೆ, ಒಂದು ಪಾತ್ರಕ್ಕೆ ನೀವು ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಎಂದಾಗ ನಾನು ಅವ್ರ ಮನೆಗೆ ಬಂದಿದ್ದರು. ಸಾವತ್ ಕರೆಕ್ಟ್ ಕೊಡು, ಹೆಸರು ಮರೀತಿ ಅದೇ ಸಾವತ್ ಮನೆಗೆ ಬಂದಾಗ ಅವನ ಕತೆ ಹೇಳೋಕ್ಕೆ, ಪಾತ್ರ ಹೇಳಕ್ಕೆ ಹೊರಟಾಗ ನಾನು ಅಂದ್ಕೊಂಡೆ ಈ ಹುಡುಗನಲ್ಲಿ ಒಂದು ದೊಡ್ಡ ಕನಸಿದೆ. ಆ ಕನಸಿಗೆ ಅವನ ಬರವಣಿಗೆ ಶಕ್ತಿಯಾಗಿದೆ ಮತ್ತು ಅವನ ಆಲೋಚನೆ ಎಷ್ಟರ ಮಟ್ಟಿಗೆ ಅಂತಂದರೆ ತುಂಬ ಹೇಳ್ತೀನಿ, ತುಂಬ ಇಂಪ್ರೆಸ್ ಆದೆ. ಆ ಹುಡುಗ ಪಾತ್ರಗಳನ್ನು ಸೃಷ್ಟಿ ಮಾಡಿರೋದು, ಯಾವುದೇ ಒಂದು ಪಾತ್ರ ಈ ಸಿನಿಮಾದಲ್ಲಿ ಸುಮ್ಮನೆ ಬಂದು ಹೋಗುತ್ತೆ ಅಂತ ಇಲ್ಲವೇ ಇಲ್ಲ. ಪ್ರತಿಯೊಂದು ಪಾತ್ರ ಕೂಡ ಒಂದು ಕಥೆಯನ್ನು ಹೇಳ್ಬಿಟ್ಟು ಹೋಗುತ್ತೆ, ಆ ಕಥೆಯಲ್ಲಿ ಒಂದು ಅಂಶವಾಗಿ ಉಳಿಯುತ್ತೆ. ಅದರಲ್ಲಿ ನನ್ನ ಪಾತ್ರವನ್ನು ಕಟ್ಟಿರೋದು ನನಗೆ ತುಂಬ ಖುಷಿ ಅನ್ನಿಸ್ತು. ಆಮೇಲೆ ಈ ನಡುವೆ ಈಗ ಏನು ಮಾಡ್ತಿದ್ದಾರೆ ಅಂದರೆ ಈ ಯಂಗ್ಸ್ಟರ್ಸ್ ಹುಡುಗರು ಕತೆ ಹೇಳೋ ಜೊತೆಗೆ ಬಾಂಡೆಡ್ ಸ್ಕ್ರಿಪ್ಟ್ ನಮಗೆ ಕೊಟ್ಬಿಡ್ತಿದ್ದಾರೆ. ಅಂದರೆ ಇಡೀ ಚಿತ್ರಕಥೆಯ ಒಂದು ಸ್ಕ್ರಿಪ್ಟನ್ನು ಕೊಡ್ತಾರೆ. ಈ ಸ್ಕ್ರಿಪ್ಟ್ ಕೊಡೋದ್ರಿಂದ ನಮಗೇನು ಒಂದು ಹೆಲ್ಪ್ ಆಗುತ್ತೆ ಅಂತಂದರೆ, ಯಾರ್ಯಾರ ಪಾತ್ರ ಹೇಗೆ, ಏನು, ಯಾವ ರೀತಿ ಇಂಟ್ರಡ್ಯೂಸ್ ಆಗುತ್ತೆ ಮತ್ತು ಏನಾಗುತ್ತೆ, ಕಥೆಯಲ್ಲಿ ಏನು ಬರುತ್ತೆ ಅಂತಲ್ಲಿ ಹೇಳಿ ನಮ್ಗೆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ. ಅದು ತುಂಬ ಒಳ್ಳೆಯ ಕೆಲಸ, ಡೆವಲಪ್ಮೆಂಟ್ ಅಂತ ಅನಿಸುತ್ತೆ ಇತ್ತೀಚೆಗೆ. ಅದಾದಮೇಲೆ ಅವನಿಗೆ ಫಸ್ಟ್ ಪಿಕ್ಚರಲ್ಲೇ ಹೇಳಿದ್ದೆ, ನಮ್ಮ ಫಸ್ಟ್ ಶಾಟ್ ನನ್ನ ಜೊತೆನೇ ಮಾಡ್ದ ಅಂತ ಅನಿಸುತ್ತೆ. ಅದಕ್ಕೆ ಅವನು ಹೇಳಿದೆ, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಕಣೋ ನೀನು ಅಂತೇಳಿ ಅವನು ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಯಲ್ಲೂ ಆ್ಯಕ್ಟ್ ಮಾಡಿ ಬಂದುಬಿಟ್ಟಿದ್ದಾನೆ. ಆ ಹುಡುಗನ ಭೇಟಿ ಮಾಡಿ ಸಂತೋಷ ಅನ್ನಿಸ್ತು. ನಿನ್ನ ಇನ್ಸ್ಪಿರೇಷನ್ ಅಂತ ನನಗೆ ಗೊತ್ತಿರಲಿಲ್ಲಪ್ಪ, ಈಗಲೇ ಗೊತ್ತಾಗಿದ್ದು ನೀನು ಇನ್ಸ್ಪಿರೇಷನ್ ಡೈರೆಕ್ಟ್ರ್ ಹೇಳಿದಾಗ. ಆಮೇಲೆ ಸಂಗೀತನ ಜೊತೆ ಸಂಗೀತ ಅವಳು ಹೀರೋಯಿನ್ ಆದಾಗ ಆ್ಯಕ್ಟ್ ಮಾಡಿದ್ದು. ಆದರೆ ತುಂಬ ಫಂಕ್ಷನಲ್ಲೆಲ್ಲ ಮೀಟ್ ಮಾಡ್ತಿದ್ವಿ, ಆದರೆ ತುಂಬ ವರ್ಷಗಳಾದಮೇಲೆ ನಾವು ಮತ್ತೆ ಅವಳ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಆ ಪುಟ್ಟ ಹುಡುಗಿ ಮತ್ತು ಇಲ್ಲಿಬ್ಬರು ಹೆಣ್ಮಕ್ಳು. ಶಶಿ ಮಗನ ನೋಡಿ ತುಂಬ ಖುಷಿ ಅನ್ನಿಸ್ತು. ಶಶಿ ನನ್ನ ಕೋ-ಸ್ಟಾರ್ ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ ಅಷ್ಟೇ ಅಲ್ಲ, ಈಸ್ ಮೋರ್ ದ್ಯಾನ್ ಮೈ ಬ್ರದರ್. ನನ್ನ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದೆಲ್ಲ ಆಗಿದ್ರೆ ಅವನು ಫಸ್ಟೇ ಹೇಳ್ಬಿಡ್ತಾನೆ, ನೀನು ಇದಾಗ್ತೀಯ ಕಣೆ, ನೀನು ಇದಾಗ್ತೀಯ ಕಣೆ ಅಂತೇಳಿ. ಆಮೇಲೆ ನನಗೆ ತುಂಬ ನಾನು ಹೀರೋಯಿನಾಗಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಕೆಲವು ಹೀರೋಸನ್ನ ಕಂಡ್ರೆ ತುಂಬ ಭಯ ಇತ್ತು. ಸ್ನೇಹ ನಿಜ ಅದು. ಏನೋ ಅಲ್ಲೇನೋ ರೂಮರ್ಸ್ ಮಾತಾಡ್ತಾವನಲ್ಲಿ, ಏನು ಕರೆಕ್ಟಾಗಿ ಹೇಳು ನನಗೇನು. ಶಶಿ ಜೊತೆ ಅಥವಾ ಶಿವಣ್ಣ ಅವ್ರ ಜೊತೆ ಇವರಿಬ್ಬರು ಮಹಾನ್ ಒಳ್ಳೆ ಡ್ಯಾನ್ಸರ್ಗಳು. ಇವರಿಬ್ಬರ ಜೊತೆ ಸಾಂಗ್ ಅಂದರೆ ನನಗೆ ಹಿಂದಿನ ದಿನವೇ ಜ್ವರ ಬಂದುಬಿಟ್ಟಿರೋದು. ಅಯ್ಯಪ್ಪ ನಾಳೆ ಸಾಂಗ್ ಶೂಟಿಂಗ್ ಅಂತ. ಶಿವಣ್ಣನೂ ಅಷ್ಟೇ, ಇವನಂತೂ ನನಗೆ ಡ್ಯಾನ್ಸ್ ಮಾಡಿ ತೋರಿಸಿ ಹೀಗೆ ಮಾಡ್ಬೇಕು ನಿನ್ನ ಕೈಲಾಗುತ್ತೆ ಕಣೆ, ಮಾಡ್ತೀಯ ಕಣೆ, ಆ ಥರ ಒಂದು ರೀತಿ ಒಂದು ಹುರಿದುಂಬಿಸೋ ಅಂಥ ಒಂದು ಕ್ಯಾರೆಕ್ಟರ್. ತುಂಬ ಘಟನೆಗಳು ಅವನ ಜೊತೆ ನನಗೆ ತುಂಬ ನೆನಪಿದ್ದಾವೆ. ಅಂದರೆ ಒಂದೊಂದು ಸರಿ ಅವನ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಒಂದೊಂದು ಕಲ್ತಿದ್ದೀನಿ ನಾನು. ಶಶಿ ನೋಡಲಿಕ್ಕೆ ತುಂಬ ಒಂಥರ ಅಯ್ಯೋ ಏನೋ ಇವನು ಆ ಥರ ಸೀರಿಯಸ್ ಇಲ್ಲ ಹಾಗೆ ಹೀಗೆ ಅಂದ್ಕೊಳ್ತಾರೆ. ಆದರೆ ಅವನಲ್ಲಿ ನಿಜವಾದ ಒಬ್ಬ ನಾಯಕ ಇದ್ದಾನೆ, ಅವನಲ್ಲಿ ನಿಜವಾದ ಒಬ್ಬ ಅಣ್ಣ ಇದ್ದಾನೆ, ಅವನಲ್ಲಿ ಒಬ್ಬ ಕೇರಿಂಗ್ ಆದ ಸ್ನೇಹಿತ ಇದ್ದಾನೆ. ನಾನು ಯಾವಾಗ ಆ್ಯಕ್ಟ್ ಮಾಡಿ ಇಟ್ಸ್ ವೆರಿ ಪಾಸಿಟಿವ್ ರಿಲೇಷನ್ಶಿಪ್. ಅಂದರೆ ಎಷ್ಟೋ ವರ್ಷಗಳ ನಂತರ ಅಲ್ಲಲ್ಲಿ ನಾವು ಸಿಕ್ಕಿದ್ರೂ ಕೂಡ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಅಭಿಮಾನದಿಂದ ಮಾತಾಡಿಸ್ತಾನೆ. ನನಗೆ ಬಹುಶಃ ನನಗೆ 26 ಸಿನಿಮಾ ನಾವಿಬ್ಬರು ಒಟ್ಟಿಗೆ ಮಾಡಿದ್ದೀವಿ ಅಂತ ಈಗಲೇ ಗೊತ್ತಾಗಿದ್ದು ನಮಗೆ. ಬಟ್ ತುಂಬ ಖುಷಿ ಅನಿಸುತ್ತೆ. ಐ ಥಿಂಕ್ ಲಾಸ್ಟ್ ಪಿಕ್ಚರ್ ಗಲಾಟೆನಾ ಶ್ರೀಧರ್ MD ಶ್ರೀಧರ್ ಅದಲ್ಲ. ಅದಾದಮೇಲೆ ನಾವು ಇದೇ ಸಿನಿಮಾ ಮಾಡ್ತಿರೋದು. ಐ ಥಿಂಕ್ ಒಂದು 6-7 ವರ್ಷಗಳ ಆದಮೇಲೆ. ಏನು MLC ಹೆಂಗಾದ್ರೆ ಏನಿಲ್ಲನು ಅಲ್ಲೊಂದು ಪೂಜೆ ಮಾಡೋ ಸೀನ್ ಇತ್ತು ಮನೆಯಲ್ಲಿ. ಇವು ನನ್ನ ಗಂಡನ ಪಾರ್ಟ್ ಆಯ್ತಾ, ಸರಿಯಾಗಿ ಪೂಜೆ ಮಾಡಿ ನೀನು MLC ಆಗ್ತೀಯ ಈ ಸತಿ ಅಂದ. ಪೂಜೆ ಮಾಡೋಕ್ಕೂ ಸಿನಿಮಾದಲ್ಲಿ ಪೂಜೆ ಮಾಡೋಕ್ಕೂ MLCಗೆ ಏನು ಅಂದ್ರೆ ನೋಡಿ ನೀನು MLC ಆಗ್ತೀಯ ಅಂದ. ನಿಜವಾಗ್ಲೂ ಹೇಳ್ತೀನಿ, ಆ ಪೂಜೆ ಮಾಡೋ ಟೈಮಲ್ಲಿ ಹೂವು ಬಿತ್ತು. ಇವನು ನನ್ನ ಕಾಲು ನಮಸ್ಕಾರ ಮಾಡಬೇಕಿತ್ತು ಇವನಿಗೆ. ಅದೇನಾಗಿತ್ತು, ಕ್ಯಾಮ್ರಾ ನನಗೆ ಮಾತ್ರ ಇತ್ತು, ಕಾಲಿಂದ ಇತ್ತು. ಇವನು ಆಶೀರ್ವಾದ ಮಾಡಿದ್ರು, MLC ಆಗ್ತೇ ಕಡೆ ನೀವು ನಂಬಾದ್ರೆ ಬಿಡಿ ಬಿಟ್ಟಾದ್ರೆ ಬಿಡಿ, 2ನೇ ದಿನ MLC ಅನೌನ್ಸ್ ಆಯಿತು. ಏನು ಬಾಯಿ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ನನ್ನ ಎಲ್ಲ ಒಳ್ಳೆಯ ಇದರಲ್ಲಿ ನಾನು ಮೊಟ್ಟ ಮೊದಲ ನನ್ನ ಸಂಪಾದನೆಯಲ್ಲಿ, ಸಿನಿಮಾ ಸಂಪಾದನೆಯಲ್ಲಿ ಹೊಸ ಕಾರ್ ತಗೊಂಡಿದ್ದೆ.
ಆ ಕಾರು ಮುದ್ದಿನ ಮಾವ ಪಿಕ್ಚರ್ ಸಾಂಗಲ್ಲಿ ಶೂಟಿಂಗಲ್ಲಿ, ಅದು ನಾನು ಮುಂದಿನ ಕತೆ ಹೇಳಲ್ಲ ಸುಮ್ಕುತು, ಅದು ಆ ಸಾಂಗಲ್ಲಿ ಬಳಸಿದ್ರು ರೆಡ್ ಕಲರ್ ಮಾರುತಿ ವ್ಯಾನ್. ಅದು ಹೆಂಗೆ ಅಂದರೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ತಿಂಗಳಿಗೆ ಕಟ್ಟೋ ಥರ. ಅದು ಬೇರೆ ಫಸ್ಟ್ ಡೇ ತಂದಿದ್ದೀವಿ, ಶೂಟಿಂಗ್ ಬಂದಿದ್ದೀನಿ, ಅದ್ರಲ್ಲಿ ಸಾಂಗ್ ಶೂಟಿಂಗ್ ಬೇರೆ ಮಾಡ್ತಿದ್ದಾರೆ. ನನಗೆ ಟಗ ಸಾರ್ ಅದು ಮಂತ್ಲಿ ಕಟ್ಟಬೇಕು, ಅದ್ರಲ್ಲಿ ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ, ಅದೊಂದು ಸೀಟ್ ಬೇರೆ ತೆಗೆದುಬಿಟ್ಟಿದ್ದಾರೆ. ಸಾರ್ ಅದು ಸೀಟ್ ಬೇರೆ ತೆಗೆದುಬಿಟ್ಟಿದ್ರೆ ಮತ್ತೆ ಅದು ಹೆಂಗೆ ಟೈಟ್ ಮಾಡಿ ಮತ್ತೆ ಇನ್ನೊಂದು ಸೀಟ್ ಅಟ್ಯಾಚ್ ಮಾಡಬೇಕಲ್ಲ, ಅದು ಭಯ ಆಗ್ತಿತ್ತು ನನಗೆ. ಅದಾದಮೇಲೆ ಆ್ಯಕ್ಚುಲಿ ನನಗಿಂತ ಆ ಕಾರನ್ನು ತಗೊಂಡು ಸಂಭ್ರಮ ಪಟ್ಟಿದ್ದು ಇದು ನನ್ನ ಸ್ನೇಹಿತ ಶಶಿ. ಅವನು ಎಷ್ಟು ಸಂಭ್ರಮ ಪಟ್ಟಿದ್ದಾನೆ ಅಂತ ಆಮೇಲೆ ಅವ್ನು ಬೇಕಾದ್ರೆ ಹೇಳ್ಕೊಳ್ತಾನೆ ಅದನ್ನು. ಇಲ್ಲ ಸಾಂಗಲ್ಲಿ ಮಾತ್ರ ಯೂಸ್ ಮಾಡಿದ್ದು, ಅಲ್ಲಿ ಸುಮ್ಮನೆ ನಿಲ್ಲಿಸ್ಬಿಟ್ಟಿದ್ರು, ಕ್ಯಾಮ್ರಾ ಎಲ್ಲ ಇಟ್ಟಿದ್ರು ಆ ವ್ಯಾನಲ್ಲಿ. ಆ ಕ್ಯಾಮ್ರಾ ಇಡೋದಕ್ಕೋಸ್ಕರ ಸೀಟ್ ತೆಗೆದುಬಿಟ್ಟಿದ್ರು. ಅದು ಕರೆಕ್ಟ್. ನೀನು ಐಡಿಯಾ ಕೊಟ್ಬಿಡ ಸುಮ್ಮನೆರಪ್ಪ. ಆ ಪಿಕ್ಚರ್ ಡೈರೆಕ್ಟ್ರು ಸಾಯಿ ಪ್ರಕಾಶ್ ಅವರಿದ್ದರು. ನನ್ನ ಪುಣ್ಯ, ನೀನು ಓಡಿಸಿದ್ದಿದ್ರೆ ಸರಿ ಇರ್ತಿರ್ಲಿಲ್ಲ ಅಂತೇಳಿ ಅವರು. ಬಟ್ ಶಶಿ ಪೀರಿಯಡಲ್ಲಿ ಒಬ್ಬ ಸುಹೃದ್ರೂಪಿ ನಟ, ಅಷ್ಟೇ ಕಮಿಟೆಡ್ ನಟ, ಮತ್ತು ಒಂದು ಡ್ಯಾನ್ಸ್ ಮಾಡಬಲ್ಲ, ಫೈಟ್ ಮಾಡಬಲ್ಲ, ಆ್ಯಕ್ಟ್ ಮಾಡಬಲ್ಲ. ಒಂದು ರೀತಿಯಲ್ಲಿ ಒಂದು ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರಲ್ಲಿ ಅತ್ಯುತ್ತಮ ಕಲಾವಿದರಲ್ಲಿ ಅಥವಾ ಆಗಿನ ಟೈಮಲ್ಲಿ ಸ್ನೇಹ ಶಶಿ ಎಷ್ಟು ಬ್ಯುಸಿ ಇದ್ದ ಅಂತಂದರೆ ಒಂಥರ ಎಲ್ಲ ಪಿಕ್ಚರಲ್ಲೂ ಇವನು ಹೀರೋ. ಎಷ್ಟೆಷ್ಟು ಪಿಕ್ಚರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದು. ಮತ್ತು ಈ ಸಿನಿಮಾ ಖಂಡಿತವಾಗ್ಲೂ ಸ್ವಾದ ಹೇಳ್ತೀನಿ, ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ, ಯಾಕಂದರೆ ನಿನ್ನ ಸ್ಕ್ರಿಪ್ಟ್, ನಿನ್ನ ಕತೆ ತುಂಬ ಚೆನ್ನಾಗಿದೆ. ಮತ್ತು ಪ್ರೇಮ ಅಂತವರ ಒಳ್ಳೆಯ ನಿರ್ಮಾಪಕರು ಸಿಕ್ಕಿದ್ದಾರೆ ನಿನಗೆ. ಶಶಿ ನಾನು ಮಾಡಿದ ಕಾಂಬಿನೇಷನ್ನು ನನಗೆ ತುಂಬ ಹೆಮ್ಮೆ ಆಗುತ್ತೆ ಇದನ್ನು ಹೇಳ್ಕೊಳ್ಳೋಕ್ಕೆ. ನಮ್ಮ ಸಿನಿಮಾಗಳು ಎಲ್ಲವೂ ಚೆನ್ನಾಗಾಗಿದೆ, ಎಲ್ಲವೂ ಜನಪ್ರಿಯವಾಗಿದ್ದಾವೆ. ಅದೊಂದು ನನಗೊಂದು ಸೆಂಟಿಮೆಂಟ್ ಅದು. ಆಮೇಲೆ ನಾಗೇಂದ್ರ ಅವರ ಜೊತೆ ಕೂಡ ತುಂಬ ದಿನ ಆಯಿತು ಕೆಲಸ ಮಾಡಿ, ಅವರನ್ನು ನೋಡಿ ಕೂಡ ಖುಷಿ ಆಯಿತು. ಮತ್ತೊಮ್ಮೆ ನೀವು ಎಲ್ಲರೂ ಬಂದಿರುವ ಪತ್ರಕರ್ತರು, ಯಾಕಂದರೆ ನನಗೆ ಗೊತ್ತು ನೀವು ಬೆಳಗ್ಗೆ 8 ಗಂಟೆಯಿಂದ ಬ್ಯುಸಿ ಇದ್ದೀರಿ ಇವತ್ತು ಅಂಥೇಳಿ, ಆದರೂ ನೀವು ನಮಗೆ ಇದ್ದು ಆಶೀರ್ವಾದ ಮಾಡ್ತಿದ್ದೀರಿ ಅಂತ ಭಾವಿಸ್ತಾ ನಿಮ್ಮ ಎಲ್ರಿಗೂ ಕೂಡ ವಂದನೆಗಳು ಹೇಳ್ತೀನಿ. ಆಲ್ ದಿ ಬೆಸ್ಟ್. ರುದ್ರಾವತಾರ ತುಂಬ ಚೆನ್ನಾಗಾಗಲಿ. ಮೊದಲನೇದಾಗಿ ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೆ, ಸಹೋದರರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ, ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಡೈರೆಕ್ಟರ್ ಸಾವದ್, ನಿರ್ಮಾಪಕರಾದ ಪ್ರೇಮಾನಂದ್ ಅವರಿದ್ದಾರೆ, ತಾರಾ ಅವರಿದ್ದಾರೆ, ಮತ್ತು ಸಂಗೀತ ಅವರಿದ್ದಾರೆ. ಫಸ್ಟ್ ಟೈಮ್ ಯಶ್ ಶೆಟ್ಟಿ ಜೊತೆ ಮಾಡ್ತೇನೆ, ವರ್ಧನ್ ಆ್ಯಂಡ್ ನನ್ನ ಡಾಟರ್ ರೋಲ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವರು ಐ ಥಿಂಕ್ ಇವರು ಬೇರೆ ಒಂದೊಂದು ಪ್ರಜ್ಞಾ ಕ್ಯಾರೆಕ್ಟರ್ಸ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಯು ನೋ ಮೈ ಸನ್ ಆದಿತ್ಯ. ಆ್ಯಕ್ಚುಲಿ ಅವನು ಡೈರೆಕ್ಟ್ರು ಮತ್ತು ಸತೀಶ್ ಬ್ರಹ್ಮ ಅವ್ರ ಮ್ಯಾನೇಜರು ಹೇಳಿದ್ರು, ಸರ್ ಹಿಂಗೆ ಆದಿ ಸರ್ನ ಕರ್ಕೊಂಬನ್ನಿ ಸರ್, ಆದಿತ್ಯ ಸರ್ನ ಕರ್ಕೊಂಬನ್ನಿ ಅಂತ. ನಾನು ಹೇಳಿದೆ, ಸರ್ ಕರೀತಾ ಇದ್ದಾರೆ ಬಾ ಹೋಗೋಣ ಅಂತ ಹೇಳಿದೆ. ಸರಿ ಬಂದು ಅವ್ನು ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದ, ಬೇಗ ಊಟ ಮಾಡೋ ಅಂತ ಹೇಳಿ, ಸರ್ ಬರ್ತೀನಿ ರೆಡಿ ಅಂತ ಹೇಳಿ ಬಾ, ಜಸ್ಟ್ ಬಂದು ವಿಶ್ ಮಾಡೋ ಅಷ್ಟೇ, ಏನಿದೆ, ಜಸ್ಟ್ ವಿ ಆರ್ ಆಲ್ ಇನ್ ದ ಫಿಲ್ಮ್ ಇಂಡಸ್ಟ್ರಿಲಿದ್ದೀವಿ. ಒಬ್ರಿಗೊಬ್ರು ನಮ್ಮ ಒಂದು ಗುಡ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿಯಲ್ಲಿ ಒಂದು ವಿಷಸ್ನ ಕನ್ವೆ ಮಾಡೋದು ನಮ್ಮ ಚಿತ್ರರಂಗದ ಒಂದು ಸಂಸ್ಕೃತಿ. ಅದನ್ನು ಬಾ ಅಂತ ಹೇಳಿದ್ರೆ ನಾನು ಕರ್ಕೊಂಡು ಬರ್ತೀನಿ ರೆಡಿ ಅಂತ ಹೇಳಿದ್ರೆ ಬಂದ. ಓಕೆ, ಈಗ ಕಮಿಂಗ್ ಟು ದ ಪಾಯಿಂಟ್, ಇದು ರುದ್ರಾವತಾರದ ಬಗ್ಗೆ ಡೈರೆಕ್ಟರ್ ಸಾವದ್ ಹೇಳಿದ್ದಾರೆ. ಇದು ಟೋಟಲಿ ಹೇಳಬೇಕು ಅಂದರೆ ಇದರಲ್ಲಿ ಹೀರೋಯಿನು ಡ್ಯೂಯೇಟ್ಸು ಅದು ಇದು ಅಂತ ಇದು ರೊಟೀನ್ ಏನು ಬರೋದಿಲ್ಲ ಈ ಸಬ್ಜೆಕ್ಟಲ್ಲಿ. ಒಂದು ಡಿಫ್ರೆಂಟಾಗಿ ಹೋಗುತ್ತೆ. ಒಂದು ಡ್ಯಾನ್ಸ್ ಸ್ಕೂಲ್ ನಡೆಸೋಂಥ ಒಂದು ಇದು ಹೋಗುತ್ತೆ, ಅದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ನನ್ನದೇ ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ನನ್ನ ವೈಫ್ ರೋಲು ಸಂಗೀತ, ಶೀ ಈಸ್ ಆ್ಯಕ್ಟಿಂಗ್, ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಸೊ ಇದು ನಮ್ಮದು ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ಒಂದು ಮಿಡ್ಲ್ ಕ್ಲಾಸ್ ಒಂದು ಆಟೋ ಓಡಿಸ್ಕೊಂಡು ನಾನು ಒಂದು ಆಟೋ ಡ್ರೈವರ್ ಇದು. ಐ ಥಿಂಕ್ ಪ್ರಜಾಶಕ್ತಿ ಸಿನಿಮಾದಲ್ಲಿ ನಾನು ಆಟೋ ಡ್ರೈವರ್ ಆಗಿದೆ, ಪ್ರಜಾಶಕ್ತಿ ಡಿ ರಾಜೇಂದ್ರ ಬಾಬು ಅವ್ರ ಡೈರೆಕ್ಷನಲ್ಲಿ. ಆಫ್ಟರ್ ದಟ್ ಅದಾದಮೇಲೆ ಮತ್ತೆ ಇದರಲ್ಲಿ ಒಂದು ಆಟೋ ಡ್ರೈವರಿಂದ ಮಾಡ್ತಾಯಿದ್ದೀನಿ. ಬಟ್ ಒಂಥರ ಹಾರ್ಟ್ ಟಚಿಂಗ್ ಸೀಕ್ವೆನ್ಸಸ್ ತುಂಬಾ ಇದೆ ಈ ಸಿನಿಮಾದಲ್ಲಿ. ನನಗೆ ಫಸ್ಟ್ ಮನೆಗೆ ಬಂದು ಡೈರೆಕ್ಟರ್ ಸಾವದ್ ಅವ್ರ ಕತೆ ಹೇಳಿದಾಗ ಫಸ್ಟ್ ಹಾಫ್ ಹೇಳಿದ್ರು, ಸೆಕೆಂಡ್ ಹಾಫ್ ನನಗೆ ಹೇಳಿಲ್ಲ. ಫಸ್ಟ್ ಹಾಫ್ ಕತೆ ಕೇಳಿದಾಗಲೇ ನನಗೆ ಕೂದಲೆಲ್ಲ ಒಂಥರ ರೋಮಾಂಚನ ಆಗೋಯ್ತು ನನಗೆ. ಆ ರೀತಿ ನನಗೆ ಇದಾಗೋಯ್ತು. ನಾನು ತಡ್ಕೊಳಕ್ಕಾಗಿಲ್ಲ. ಸಾವದ್ ಅವರೇ ಒಂದು ಪ್ಲೀಸ್ ಒಂದು 5 ನಿಮಿಷ ಬಿಟ್ಬಿಡಿ ನನಗೆ ಅಂತ ಹೇಳಿದೆ. 5 ಮಿನಿಟ್ಸ್ ಜಸ್ಟ್ ನಾನು ಸುಧಾರಿಸ್ಕೋಬೇಕು ಅಂತ ಹೇಳಿದೆ. ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ವರ್ಕ್ ಮಾಡೋದು ಹೋಮ್ ವರ್ಕ್ ಅಂತ ಎಕ್ಸ್ಟ್ರಾರ್ಡ್ನರಿ ವರ್ಕ್ ಸಾವದ್ ಅವ್ರು ಮಾಡಿರೋದು. ಆ್ಯಂಡ್ ಅವ್ರ ಟೀಮು ಹಂಗೆ ಇದ್ದಾರೆ. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮು ಇದ್ದಾರೆ, ಮತ್ತು ಅಲೆಕ್ಸ್ ಮ್ಯೂಸಿಕ್ ಡೈರೆಕ್ಟ್ರು, ಭರತ್ ಕ್ಯಾಮ್ರಾಮೆನ್ನು, ಆ್ಯಂಡ್ ಎಲ್ಲ ಎಂಟರ್ ಟೀಮ್ ಅವ್ರದ್ದು ಏನಿದೆ
ಎಲ್ಲ ಒಂದು ಒಟ್ಟಿಗೆ ಕೂತ್ಕೊಂಡಿದೆ, ಯಾವ ಸೀನ್ಗೆ ಏನು ಮಾಡಬೇಕು ಎಷ್ಟು ಮಾಡಬೇಕು ಅಷ್ಟು ಅಂತ ಹೇಳಿ ಕಂಪ್ಲೀಟ್ ಬರ್ತೀರ. ಮತ್ತೆ ಮೊನ್ನೆ ಬಂದು ಸೆಕೆಂಡ್ ಹಾಫ್ ರೀಡಿಂಗ್ ಕೊಟ್ಟರು, ವಿತ್ ಡೈಲಾಗ್ ವರ್ಷನ್ ಫುಲ್ ವರ್ಷನ್ ಕೊಟ್ಟರು ಮನೆಗೆ. ಆಮೇಲೆ ಹೇಳಿದ್ರು ಸ್ವಲ್ಪ ಎಲ್ಲೋ ಲೆಂತ್ ಅನ್ನಿಸ್ತಾ ಇದೆ ಅಂತ. ಸರ್ ನಾನು ಸ್ವಲ್ಪ ಟ್ರಿಮ್ ಮಾಡ್ತೀನಿ ಸರ್, ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಯಾಕಂದ್ರೆ ಫಸ್ಟ್ ನಿಮ್ಮ ಲೆಂತ್ ನೋಡ್ಕೊಂಡ್ರೆ ಏಟಿಂಗಲ್ಲಿ ಆಮೇಲೆ ನಿಮಗೆ ಇದಾಗುತ್ತೆ. ಅಂದರೆ ಫಸ್ಟ್ ಹಾಫ್ ಸ್ವಲ್ಪ ನಾನು ಏನು ಮಾಡ್ಕೊತೀನಿ ಸರ್, ಶಾರ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರು ಸರ್ ಡೈರೆಕ್ಟರ್. ಓಕೆ ಸರ್ ನಿಮ್ಮ ಇಷ್ಟ, ಬಿಕಾಸ್ ನನಗೆ ಅನಿಸಿದ್ದನ್ನು ನಾನು ಹೇಳಬಲ್ಲೆ ಅಷ್ಟೇ, ತೊಗೊಳ್ಳೋದು ಬಿಡೋದು ನಿಮ್ಮ, ಬಿಕಾಸ್ ಡೈರೆಕ್ಟರ್ ಯುವರ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಐ ಆಮ್ ಯುವರ್ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಷ್ಟೇ ನಾನು. ಸೊ ಈಗ ಆಯಿತು, 24th ವಿ ಆರ್ ಗೋಯಿಂಗ್ ಫಾರ್ ಎ ಶೂಟ್ ಆ್ಯಂಡ್ ಹೋಪ್. ಆ್ಯಂಡ್ ಇವತ್ತು ಈ ಸಿನಿಮಾದ ನಾಟ್ ಓನ್ಲಿ ಹೇಳೋದಂದರೆ ಇಟ್ ಈಸ್, ನಾನು ಮೊನ್ನೆ ತನಕ ಹೇಳೋದು, ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋಕ್ಕೆ ಒಂದು ಮರ್ತೆ. ಈ ಮೊನ್ನೆ ಯಜಮಾನ ಸಿನಿಮಾ ಆಫ್ಟರ್ 25 years ಆದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದೆ ನಮ್ಮ ಕಲಾವಿದರ ಸಂಘದಲ್ಲಿ. ಸೊ ಅಲ್ಲಿ ಹೋಗಿದ್ದೆ ನಾನು. ಐ ಟೋಲ್ಡ್ ಇದೇನು ಇದು ನಮ್ಮ ಇಂಡಸ್ಟ್ರಿ ಯಾಕೆ ಈ ಥರ ಇದಾಗಿದೆ ಅಂತ. ಪ್ಯಾನ್ ಇಂಡಿಯಾ ಏನು ಪ್ಯಾನ್ ಇಂಡಿಯಾ ಯಾವಾಗ ಬಂತು? ಪ್ಯಾನ್ ಇಂಡಿಯಾ ಇದು ಒಂದು ಇದನ್ನು ಎಷ್ಟು ಸಿನಿಮಾ ಮಾಡ್ತೀರಿ? ನಾವು ಕನ್ನಡದಲ್ಲಿ ಒಂದು 150-200 ಪಿಕ್ಚರ್ ಮಾಡ್ತೀವಿ. 150-200 ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗುತ್ತಾ? ಏನು ನಾಗೇಂದ್ರ? ಸಾಧ್ಯನೇ ಇಲ್ಲ. ನಾಗೇಂದ್ರ ಇಸ್ ವೆರಿ ಸೀನಿಯರ್. ನಾನು 38 ವರ್ಷ ಇದು ಫಿಲ್ಮ್ ಇಂಡಸ್ಟ್ರಿ. ಆವತ್ತಿಂದ ನಾಗೇಂದ್ರ, ನಾನು ಎಲ್ಲ ನಮ್ಮ ಹಳೆ ನನಗೆ ಕೊಲೀಗ್ಸ್ ಇದ್ದಾರೆ, ಎಲ್ಲ ನಾನು ಇದ್ದಾರೆ. ಅವತ್ತಿಂದ ನಾನು ದೇ ಹ್ಯಾವ್ ಸೀನ್ ಮೀ. ವಾಟ್ ಇಸ್ ಶಶಿಕುಮಾರ್ ಅಂತ ಗೊತ್ತಿದೆ. ಎಲ್ಲಿತ್ತು ಸರ್ ಅವತ್ತೆಲ್ಲ ಪ್ಯಾನ್ ಇಂಡಿಯಾ? ಅವತ್ತೆಲ್ಲ ಎಲ್ಲ ನಿಮಗೆ ಬಡ್ಜೆಟ್ ಏನು ಒಂದು ಮಿನಿಮಮ್ ಅಂದ್ರೂ ಅಟ್ಲೀಸ್ಟ್ ಅಂದರೆ ಒಂದು ಮಿನಿಮಮ್ ಒಂದು 5 weeks ಸಿನಿಮಾ, ಆವ್ರೇಜ್ ಅಂದರೂ ಕಮ್ಮಿ ಅಂದರೆ ಅಟ್ಲೀಸ್ಟ್ ಒಂದು 4-5 ವಾರ ಓಡೋದು ಸಿಂಗಲ್ ಸ್ಕ್ರೀನ್. ಇವತ್ತು ಪ್ಯಾನ್ ಇಂಡಿಯಾ ಎಲ್ಲೋ ಒಂದು ಪಿಕ್ಚರ್ 2 ಪಿಕ್ಚರು ನಿಮಗೆ ಸಕ್ಸಸ್ ಆಗಿತ್ತು, ಫ್ಲಾಪ್ ಆಗಿರೋದು ನೀವು ಅಕೌಂಟಿಗೆ ತೊಗೊತಾ ಇಲ್ಲ ಯಾರನ್ನ. ನಾಟ್ ಓನ್ಲಿ ಇನ್ ಕನ್ನಡ, ತೆಲುಗು ತೊಗೊಳ್ಳಿ, ತಮಿಳು ತೊಗೊಳ್ಳಿ, ಹಿಂದಿ ತೊಗೊಳ್ಳಿ. ನೀವು ದೊಡ್ಡ ದೊಡ್ಡ ಹೀರೋಸ್, ದೊಡ್ಡ ದೊಡ್ಡ ಸ್ಟಾರ್ಸೇ ಮಾಡಿರೋದು. ಯಜಮಾನ ಸಿನಿಮಾ ಇದೆ, ಅದು ಪ್ಯಾನ್ ಇಂಡಿಯಾ ಸಿನಿಮಾನ. ಅದು ಆಫ್ಟರ್ ಒಂದು ಬಂಗಾರದ ಮನುಷ್ಯ ಆದಮೇಲೆ ಯಜಮಾನ ವಾಸ್ ಅ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳಿದೆ. ಯಜಮಾನ ಬಂದು ಇಟ್ಸ್ ಅ ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ.